ನಮಸ್ಕಾರ. ಇವತ್ತು ಯೂನಿಟ್ 4ಗೆ ಸಂಬಂಧಪಟ್ಟಂತಹ ಇನ್ನೊಂದು ಅತಿ ಪ್ರಮುಖವಾದಂತಹ ವಿಷಯ ಕ್ವಾಸಿ ಕರಾರುಗಳು ಅಂತಕ್ಕಂಥದ್ದು. ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಿ ಕ್ವಾಸಿ ಕಾಂಟ್ರಾಕ್ಟ್ಸ್ ಆ್ಯಂಡ್ ದೀಸ್ ಸಾರ್ಟ್ ಆಫ್ ಎ ಕಾಂಟ್ರಾಕ್ಟ್ಸ್ ಆರ್ ಆ್ಯಕ್ಚುಲಿ the outcomes of common law principles, but they have been incorporated in our Indian Contract Act under section 68 to 72. Actually, these things are incorporated in our contract law itself under these sections. Otherwise, they are the principles adopted by various judgments of the common law courts in England ಅಂತ ಹೇಳ್ಬೋದು ನಾವು. ಇಂಗ್ಲೆಂಡಿನ ಕೋರ್ಟ್ಗಳು, ನ್ಯಾಯಾಲಯಗಳು ಕೆಲವು ತತ್ವಗಳನ್ನು ಜಾರಿಗೆ ತರ್ತಾರೆ. ಇಲ್ಲಿ ಈ ಕ್ವಾಸಿ ಕಾಂಟ್ರಾಕ್ಟಿನ ಮೂಲಕ್ಕೆ ನಾವು ಹೋದರೆ ಇಂಗ್ಲೆಂಡಿನ ಕಾನೂನಿನಲ್ಲಿ ಏನು ಒಂದು ಥಿಂಕಿಂಗ್ ಇದೆ ಅಂತಂದರೆ, ಯಾರೇ ಒಬ್ಬ ವ್ಯಕ್ತಿ ಕೂಡ ಅನ್ಯಾಯವಾಗಿ ಅವನು ಶ್ರೀಮಂತ ಆಗಬಾರ್ದು. ಅನ್ಜಸ್ಟ್ ಎನ್ರಿಚ್ಮೆಂಟ್ ಅಂತಾರೆ, ದಿ ಡಾಕ್ಟ್ರಿನ್ ಆಫ್ ಅನ್ಜಸ್ಟ್ ಎನ್ರಿಚ್ಮೆಂಟ್. ನಾವು ಶ್ರಮ ವಹಿಸಿದ್ದು ನಮಗೆ ಸಿಗಬೇಕು. ಆಮೇಲೆ ಯಾರ್ದನ್ನೋ ಕಿತ್ಕೊಂಡು ಅದು ನಮ್ಮದು ಅಂತ ಹೇಳಬಾರ್ದು ಅಂತಕ್ಕಂಥ ತತ್ವ ಈ ಕ್ವಾಸಿ ಕಾಂಟ್ರಾಕ್ಟ್ನಲ್ಲಿ ಇದೆ ಅನ್ನುವ ಒಂದು ಮುನ್ನುಡಿಯೊಂದಿಗೆ ಇವತ್ತಿನ ಈ ಒಂದು ಕ್ವಾಸಿ ಕಾಂಟ್ರಾಕ್ಟ್ನಲ್ಲಿ ಈ ಆಯಾಮಗಳಲ್ಲಿ ಈ ಒಂದು ವಿಷಯವನ್ನು ಚರ್ಚೆ ಮಾಡ್ತೀನಿ ನಾನು. ಅಂದರೆ ಕ್ವಾಸಿ ಕಾಂಟ್ರಾಕ್ಟ್ಸ್ ಅಂದರೆ ಏನು, ಅದರ ಅರ್ಥ ಏನು, ನಮ್ಮ ಲಾನಲ್ಲಿ ಈ ಕ್ವಾಸಿ ಕಾಂಟ್ರಾಕ್ಟ್ ಎಲ್ಲೆಲ್ಲಿದೆ ಅಂದರೆ ಸೆಕ್ಷನ್ 68 ಟು ಸೆಕ್ಷನ್ 72ನಲ್ಲಿ ಇದು ಬರ್ತದೆ. ಆಮೇಲೆ ಈ ಕ್ವಾಸಿ ಕರಾರಿನ ಸ್ವಭಾವ ಏನು, ಕ್ವಾಸಿ ಕರಾರಿನ ಸ್ವಭಾವ ಏನು, ಆಮೇಲೆ ಇದರ ಮುಖ್ಯ ಅಂಶಗಳೇನು, ಮತ್ತು ಯಾವ ತೆರನಾದಂತಹ ಈ ಕ್ವಾಸಿ ಕಾಂಟ್ರಾಕ್ಟ್ಗಳಲ್ಲಿ ಪ್ರಕಾರಗಳೆಷ್ಟು, ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಪ್ರಕರಣವನ್ನು ನಾವು ಚರ್ಚೆ ಮಾಡೋಣ. ಆಮೇಲೆ ಈ ಒಂದು ಪ್ರಿನ್ಸಿಪಲ್ ಏನು ಹೇಳುತ್ತೆ, ಇಂಗ್ಲೆಂಡಿನ ಪ್ರಿನ್ಸಿಪಲ್ ಇದೆಯಲ್ಲ, ಅನ್ಜಸ್ಟ್ ಎನ್ರಿಚ್ಮೆಂಟ್ ಅಂತ ಹೇಳ್ತೀವಿ. ಎಸ್ಪೆಷಲಿ ಸೆಕ್ಷನ್ 70 ಟಾಕ್ಸ್ ಅಬೌಟ್ ದ್ಯಾಟ್. ಮತ್ತು ಈ ಒಂದು ಕ್ವಾಸಿ ಕಾಂಟ್ರಾಕ್ಟಿಗೂ ಮಾಮೂಲಿರ್ತಕ್ಕಂತಹ ಕಾಂಟ್ರಾಕ್ಟಿಗೂ, ಕರಾರಿಗೂ, ಅಂದರೆ ಕ್ವಾಸಿ ಕರಾರಿಗೂ ಮತ್ತು ಮಾಮೂಲಿದ್ದಂತಹ ಕರಾರಿಗೂ ಇರತಕ್ಕಂಥ ವ್ಯತ್ಯಾಸಗಳನ್ನು ಕೂಡ ನಾವು ಇವತ್ತಿದರಲ್ಲಿ ಚರ್ಚೆ ಮಾಡ್ತೀವಿ. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಕ್ವಾಸಿ ಕಾಂಟ್ರಾಕ್ಟ್. ದ ಮೀನಿಂಗ್ ಆಫ್ quasi contract. A contract is not a contract. A contract is not a contract in the strict sense. ನಿಜವಾಗಿ ಹೇಳೋದಾದ್ರೆ ಇದು ಕಾಂಟ್ರಾಕ್ಟ್ ಅಲ್ಲ ಅಂತ ಅದರ ಅರ್ಥ. ಯಾಕೆ ಇದು ಅಲ್ಲ ಅಂದರೆ, ಇದರಲ್ಲಿ ಆಫರ್ ಇರಲ್ಲ, ಅಕ್ಸೆಪ್ಟೆನ್ಸ್ ಇರಲ್ಲ, ಕನ್ಸೆಂಟ್ ಇರಲ್ಲ. ದೇರ್ ಇಸ್ ನೋ ಆಫರ್, ದೇರ್ ಇಸ್ ನೋ ಅಕ್ಸೆಪ್ಟೆನ್ಸ್, ದೇರ್ ಇಸ್ ನೋ ಕನ್ಸೆಂಟ್. ಸೊ ಎ contract has to happen means there must be a proposer, there must be a acceptor. Then when it is accepted, it becomes a promise. If that promise is legal, it becomes a contract. That promise becomes agreement and it becomes contract. ಒಂದು ಆಫರ್ ಅಂದರೆ ವಾಗ್ದಾನ ಇರೋದಿಲ್ಲ, ವಾಗ್ದಾನವನ್ನು ಸ್ವೀಕೃತಿ ಯಾರು ಮಾಡೋದಿಲ್ಲ. ಆ ಸ್ವೀಕೃತಿ ಮಾಡಿದ ನಂತರ ಏನಾಗಬೇಕದು, ಅದು ಒಂದು ಪ್ರಾಮಿಸ್ ಆಗಬೇಕು ಅಥವಾ ಎಗ್ರಿಮೆಂಟ್ ಆಗಬೇಕು, ಅದು ಆಗಿರೋದಿಲ್ಲ. ಇವೆಲ್ಲ ಲಕ್ಷಣಗಳು ಇಲ್ಲದೆ ಇರೋದ್ರಿಂದ ಇದನ್ನು ನಾವು ಕಾನೂನಾತ್ಮಕ ದೃಷ್ಟಿಯಲ್ಲಿ ಕಾಂಟ್ರಾಕ್ಟ್ ಅಂತ ಹೇಳಲಿಕ್ಕೆ ಆಗದೆ ಹೋದರೂ ಕಾನೂನು ನಮ್ಮ ಮೇಲೆ ಇದನ್ನು ಹೊರಿಸ್ತದೆ. ಇದು ಒಂದು ಕಾಂಟ್ರಾಕ್ಟ್ ಅಂತ ಹೇಳುತ್ತೆ. ಲಾ ಟೆಲ್ಸ್ ಅಸ್ ದಟ್ ದಿಸ್ ಇಸ್ ಕಾಂಟ್ರಾಕ್ಟ್. ದ ಟರ್ಮ್ ಕ್ವಾಸಿ ಮೀನ್ಸ್ ಆಸ್ ಇಫ್. ಕ್ವಾಸಿ ಮೀನ್ಸ್ ಆಸ್ ಇಫ್. ಇಟ್ ಈಸ್ ದ ಲೀಗಲ್ ಆಬ್ಲಿಗೇಷನ್ ಇಂಪೋಸ್ಡ್ ಬೈ ಲಾ. ಲೀಗಲ್ ಆಬ್ಲಿಗೇಷನ್ ಇಂಪೋಸ್ಡ್ ಬೈ ಲಾ. ಕಾನೂನು ವ್ಯಕ್ತಿಗಳ ಮೇಲೆ ಈ ಒಂದು ಜವಾಬ್ದಾರಿಯನ್ನು ಹೇರ್ತದೆ. ಏನಕ್ಕೆ? ಟು ಪ್ರಿವೆಂಟ್ ಅನ್ಜಸ್ಟ್ ಎನ್ರಿಚ್ಮೆಂಟ್ ಆಫ್ ಒನ್ ಪರ್ಸನ್ ಎಟ್ ದ ಕಾಸ್ಟ್ ಆಫ್ ಅದರ್. ಒಬ್ಬ ವ್ಯಕ್ತಿ ಸುಮ್ಮನೆ ಶ್ರೀಮಂತ ಆಗಬಾರ್ದು, ಏನು ಇನ್ನೊಬ್ಬನ ತಲೆ ಹೊಡೆದು. ದಟ್ ಈಸ್ ವಾಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಕ್ವಾಸಿ ಕಾಂಟ್ರಾಕ್ಟ್. ಕ್ವಾಸಿ ಕಾಂಟ್ರಾಕ್ಟ್ ಎಂಬುದು ನಿಜವಾದ ಕರಾರು ಅಲ್ಲ, ಏಕೆಂದರೆ ಇದು ಆಫರ್, ಸ್ವೀಕಾರ ಮತ್ತು ಸಮ್ಮತಿಗಳ ಆಧಾರದ ಮೇಲೆ ಉಂಟಾಗುವುದಿಲ್ಲ. ಇದು ಕಾನೂನು ವಿಧಿಸಿದ ಕೃತಕ ಕರಾರು. ಕಾನೂನು ವಿಧಿಸಿದ
ಕೃತಕಕರ. ಏಕೆಂದರೆ ಒಬ್ಬ ವ್ಯಕ್ತಿ ಅನ್ಯಾಯವಾಗಿ ಲಾಭ ಪಡೆಯುವುದನ್ನು ತಡೆಯಲು ಕಾನೂನು ಹಸ್ತಕ್ಷೇಪಿಸುತ್ತದೆ. ಕ್ವಾಸಿ ಎಂದರೆ ಕರಾರು ಇದ್ದಂತೆ ಕಾನೂನು ಬಲ ನೀಡುವುದು. ಕ್ವಾಸಿ ಕಾಂಟ್ರಾಕ್ಟ್ ಅಂದರೆ ಕರಾರೇ ಅದು ಅನ್ನುವಂಥ ರೀತಿಯಲ್ಲಿ ಲೀಗಲಿ ಹೇಳೋದು. That is what is called quasi contract. Quasi contract is nothing but whatever is told in section 68 to 72. If that situation arises, there is a contract. Such contracts are called quasi contract. So these are the sections. Section 68 to 72 of Indian Act talks about quasi contracts. 68 ಯಾವುದೇ ಒಬ್ಬ ವ್ಯಕ್ತಿಗೆ ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ನಾವು ಅವರಿಗೆ ಅವತ್ತು ಕರಾರು ಮಾಡಿಕೊಳ್ಳುವಂತಹ ಒಂದು ಸ್ಥಿತಿಗತಿಯಲ್ಲಿ ಇರಲ್ಲ. ನಾವೇನು ಮಾಡ್ತೀವಿ, ಅವರಿಗೆ ಏನೋ ಕೊಡ್ತೀವಿ ಅವರ ಜೀವ ಉಳಿಸ್ಲಿಕ್ಕೆ, ಅವ್ರ ಸಮಾಜದಲ್ಲಿ ಬದುಕಲಿಕ್ಕೆ. ಅದನ್ನು ನಾವು 68ಅಲ್ಲಿ ಹೇಳ್ತೀವಿ. ಆಮೇಲೆ 69ಅಲ್ಲಿ ಏನು ಹೇಳ್ತೀವಿ ಅಂತಂದರೆ, ಇನ್ನೊಬ್ಬನ ಪರವಾಗಿ ನಾವು ಪೇಮೆಂಟ್ ಮಾಡ್ತೀವಿ. ನಮಗೂ ಅದರ ಅವಶ್ಯಕತೆ ಇರ್ತದೆ, ನಮಗೂ ತೊಂದರೆ ಆಗುತ್ತೆ, ಆದರೆ ನಾವು ಪೇಮೆಂಟ್ ಮಾಡೋದಿರಲ್ಲ. ಆದರೆ ನಮ್ಮ ಹಕ್ಕುಗಳನ್ನು ಉಳಿಸುವುದಕ್ಕೋಸ್ಕರ ನಾವು ಅದನ್ನು ಪೇಮೆಂಟ್ ಮಾಡಿದ್ವಿ ಅಂದರೆ, ಯಾರು ನಿಜವಾಗಿ ಪೇಮೆಂಟ್ ಮಾಡಬೇಕಿತ್ತೋ ಅವ್ರ ಕಡೆಯಿಂದ ಅದನ್ನು ವಸೂಲು ಮಾಡುವಂಥದ್ದು. ದಟ್ ಈಸ್ ಎನದರ್ ಕ್ವಾಸಿ ಕಾಂಟ್ರಾಕ್ಟ್. ನಾನ್ ಗ್ರ್ಯಾಟಿಟ್ಯೂಯಸ್ ಆ್ಯಕ್ಟ್ ನೋಡಿ, ನಾವು ಗಿಫ್ಟ್ ಮಾಡೋದಿದ್ರೆ ಪರವಾಗಿಲ್ಲ, ಅವ್ರಿಗೆ ಪುಕ್ಷಟ್ಟೆ ಕೆಲಸ ಮಾಡೋದಿದ್ರೆ ಪರವಾಗಿಲ್ಲ, ಆದರೆ ಒಮ್ಮೆ ಕೆಲಸ ನಾವು ಲಾಭಕ್ಕೆ ಅಂತ ಮಾಡಿದ ಮೇಲೆ ಅದೊಂದು ಕ್ವಾಸಿ ಕಾಂಟ್ರಾಕ್ಟ್ ಆಗುತ್ತೆ. ಆಮೇಲೆ ಫೈಂಡರ್ ಆಫ್ ಗೂಡ್ಸ್, ನಿಮ್ಗೆ ಯಾವುದೇ ಒಂದು ವಸ್ತು ಸಿಕ್ತು ಅಂತ ಇಟ್ಕೊಳ್ಳಿ, ಅದರ ಓನರ್ಶಿಪ್ ನಿಮಗೆ ಬರೋದಿಲ್ಲ. ಯು ವಿಲ್ ಹ್ಯಾವ್ ಓನ್ಲಿ ಪೊಸೆಷನ್ ರೈಟ್ಸ್, ಯು ವಿಲ್ ನಾಟ್ ಹ್ಯಾವ್ ಓನರ್ಶಿಪ್ ರೈಟ್ಸ್. ವಸ್ತುಗಳ ಪತ್ತೇದಾರ, ಸಿಕ್ಕ ವಸ್ತುಗಳು ಹಿಂಗೂ ಬರಿಬೋದು ನಾವು. ಸಿಕ್ಕ ವಸ್ತುಗಳು ಅಂತ ಬರೆದ್ರೆ ಕರೆಕ್ಟ್ ಅನಿಸುತ್ತೆ ನನಗೆ. ಓಕೆ, ಆ ರೀತಿಯೂ ಬರಿಬೋದು. ಆಮೇಲೆ ಮನಿ ಪೇಡ್ ಆರ್ ಥಿಂಗ್ ಡೆಲಿವರ್ಡ್ ಬೈ ಮಿಸ್ಟೇಕ್ ಯಾರು ನಿಮಗೆ ಕೊಡ್ತಾರೆ ಅಂತ ಇಟ್ಕೊಳ್ಳಿ, ನಿಮ್ಮ ಗೂಗಲ್ ಪೇನಲ್ಲಿ ಅಮೌಂಟ್ ಬಂದುಬಿಡುತ್ತೆ ಸುಮ್ಮನೆ. ದಟ್ ಈಸ್ ಸೆಕ್ಷನ್ 72. ಈ ಸೆಕ್ಷನ್ಗಳನ್ನು ವಿವರವಾಗಿ ನೋಡೋಣ. ಲೆಟ್ ಅಸ್ ಸಿ ಆಲ್ ದೀಸ್ ಸೆಕ್ಷನ್ಸ್ ಇನ್ ಡೀಟೇಲ್. ಅದಕ್ಕಿಂತ ಮೊದಲು ಇದರ ಒಂದು ಸ್ವಭಾವ ಏನು, ಕ್ವಾಸಿ ಕಾಂಟ್ರಾಕ್ಟ್ನ ಸ್ವಭಾವ ಏನು ಅಂತ ನಾವು ನೋಡೋದಾದರೆ, ಇಟ್ ಈಸ್ ಎ ಲೀಗಲ್ ಆಬ್ಲಿಗೇಷನ್, ನಾಟ್ ಎ ಕಾಂಟ್ರಾಕ್ಚುವಲ್ ಒನ್. ಇದು ಕರಾರಿನಿಂದ ಬಂದಂತಂದರೆ, ನಾವೇನು ಕರಾರನ್ನ ಎಲ್ಲಿವರೆಗೆ ಕಲ್ತಿದೆಯಲ್ವಾ, ಸೆಕ್ಷನ್ 11ನಲ್ಲಿ ಏನು ಹೇಳ್ತೀವಿ, 10ನಲ್ಲಿ ಏನು ಹೇಳ್ತೀವಿ, 25ನಲ್ಲಿ ಏನು ಹೇಳ್ತೀವಿ, ಅದರಿಂದ ಆಗಿರೋ ಕಾನೂನು ಕರಾರಲ್ಲ ಇದು. ಇಟ್ ಈಸ್ ಆಪರೇಷನ್ ಆಫ್ ಲಾ. ಇದು ಕಾನೂನು, ಇನ್ನೊಂದು ಕಾನೂನು. ವಾಟ್ ಆರ್ ದಟ್ ಆಪರೇಷನ್ ಆಫ್ ಲಾ? 68 to 72 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್. ಇದರ ಮೇಲೆ ನಾವು ಕಲ್ಪಿತ ಮಾಡ್ತೀವಿ, ಕಲ್ಪಿತ ಕರಾರು ಅಂತ ಹೇಳ್ಬೋದು. ದ ಪರ್ಪಸ್ ಈಸ್ ಟು ಪ್ರಿವೆಂಟ್ ಅನ್ಜಸ್ಟ್ ಎನ್ರಿಚ್ಮೆಂಟ್. ಸುಮ್ಮನೆ ಯಾರೋ ಶ್ರೀಮಂತ ಆಗೋದನ್ನು ತಪ್ಪಿಸೋದು. ಓಕೆ, ಇಟ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಈಕ್ವಿಟಿ ಆ್ಯಂಡ್ ಜಸ್ಟಿಸ್. ನೋಡಿ, ಯಾರಿಗೂ ಅನ್ಯಾಯ ಆಗಬಾರ್ದು. ಸಮನ್ವಯತೆ. ಈಕ್ವಿಟಿ ಆ್ಯಂಡ್ ಜಸ್ಟಿಸ್ ಅಂದರೆ ಸಮನ್ವಯತೆ. ಇದು ಕಾನೂನುಬದ್ಧ ಬಾಧ್ಯತೆ, ನಿಜವಾದ ಕರಾರು ಅಲ್ಲ. ಇದು ಕಾನೂನು ಪ್ರಭಾವದಿಂದ ಉಂಟಾಗುತ್ತದೆ. ಇದರ ಉದ್ದೇಶ ಅನ್ಯಾಯದ ಲಾಭವನ್ನು ತಡೆಯುವುದು. ನ್ಯಾಯ ಮತ್ತು ಸಮಾನತೆ ತತ್ವದ ಮೇಲೆ. ನ್ಯಾಯ ಸಮಾನತೆ ಅನ್ನೋದಕ್ಕಿಂತ ಸಮನ್ವಯತೆ ಅಂತ ಹೇಳ್ತಾರೆ. ಈಕ್ವಿಟಿ ಈಸ್ ಎ ವೆರಿ ಇಂಪಾರ್ಟೆಂಟ್ ವರ್ಡ್ ಆರ್ ದ ಡಾಕ್ಟ್ರಿನ್ ದಟ್ ಈಸ್ ಯೂಸ್ಡ್ ಇನ್ ದ ಪ್ರಿನ್ಸಿಪಲ್ ಆಫ್ ಕಾಮನ್ ಲಾ. ಈಕ್ವಿಟಿ ಪ್ರಿನ್ಸಿಪಲ್ಸ್ ಅಂತ ಹೇಳ್ತಾರೆ. ಈಕ್ವಿಟಿ ಕೋರ್ಟ್ಸ್ ಅಂತಲೇ ಇದ್ದು ಲಂಡನ್ನಲ್ಲಿ. ದೇರ್ ಆರ್ ಕೋರ್ಟ್ಸ್ ಕಾಲ್ಡ್ ಈಕ್ವಿಟಿ ಕೋರ್ಟ್ಸ್, ರೈಟ್? ಸೊ ಆ ತತ್ವದ ಮೇಲೆ, ಅಂದರೆ ಯಾವುದೇ ಒಬ್ಬ ವ್ಯಕ್ತಿಗೆ ಹಾನಿ ಆಗಬಾರ್ದು, ಇನ್ನೊಬ್ಬ ವ್ಯಕ್ತಿಗೆ ಸುಮ್ಮನೆ ಲಾಭ ಆಗಬಾರ್ದು. ನನಗಾಗುವ ಲಾಭ ಯಾರನ್ನೋ ತಲೆ ಹೊಡೆದು ಮಾಡುವಂಥದ್ದಲ್ಲ. ಆವಾಗ ಅದು ಕ್ವಾಸಿ ಕಾಂಟ್ರಾಕ್ಟ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಏನು ಒಂದು ಕ್ವಾಸಿ ಕಾಂಟ್ರಾಕ್ಟ್ ಆಗಲಿಕ್ಕೆ ಏನೇನು ಬೇಕಾಗ್ತದೆ? ಎಸೆನ್ಷಿಯಲ್ ಎಲಿಮೆಂಟ್ಸ್. ಒಬ್ಬ ಮನುಷ್ಯ ಅದರಿಂದ ಲಾಭ ಆಗಿರ್ಬೇಕು, ಅವನಿಗೆ ಎನ್ರಿಚ್ ಆಗಿರಬೇಕು. ಸಚ್ ಎ ಎನ್ರಿಚ್ಮೆಂಟ್ ಮಸ್ಟ್ ಬಿ ಅನ್ಜಸ್ಟ್. ಆ ರೀತಿ ಅವನಿಗೆ ಲಾಭ ಆಗಿರೋದು ಅನ್ಯಾಯವಾಗಿ ಆಗಿರಬೇಕು. ದ ಅದರ್ ಪರ್ಸನ್ ಮಸ್ಟ್ ಹ್ಯಾವ್ ಸಫರ್ಡ್ ಲಾಸ್. ಇವನಿಗಾದಂತಹ ಲಾಭದಿಂದ ಇನ್ನೊಬ್ಬನಿಗೆ ನಷ್ಟ ಆಗಿರಬೇಕು.
ನಷ್ಟ ಆಗಿರಬೇಕು. ದೇರ್ ಮಸ್ಟ್ ಬಿ ನೋ ವ್ಯಾಲಿಡ್ ಕಾಂಟ್ರಾಕ್ಟ್, ಅವ್ರ ಮಧ್ಯೆ ಯಾವುದೇ ಕಾಂಟ್ರಾಕ್ಟ್ ಇರಬಾರ್ದು. ದ ಲಾ ಇಂಪೋಸಿಸ್ ಡ್ಯೂಟಿ ಟು ಕಾಂಪೆನ್ಸೇಟ್. ಲಾಭ ಆದ ವ್ಯಕ್ತಿ, ಸಫರ್ ಆದ ವ್ಯಕ್ತಿಗೆ ಏನು ಮಾಡಬೇಕು? ಕಾಂಪೆನ್ಸೇಟ್ ಮಾಡಬೇಕು. ಸೊ ದಿಸ್ ಈಸ್ ಕ್ವಾಸಿ ಕಾಂಟ್ರಾಕ್ಟ್. ಒಬ್ಬ ವ್ಯಕ್ತಿ ಲಾಭ ಪಡೆದಿರಬೇಕು, ಆ ಲಾಭವು ಅವನಿಗೆ ಅನ್ಯಾಯವಾಗಿ ಸಿಕ್ಕಿರಬೇಕು ಮತ್ತು ಇನ್ನೊಬ್ಬನಿಗೆ ಈ ಒಂದು ಪ್ರಕ್ರಿಯೆಯಿಂದ ನಷ್ಟ ಆಗಿರಬೇಕು. ಆದ್ದರಿಂದ ಯಾವುದೇ ಮಾನ್ಯ ಕರಾರು ಇರಬಾರ್ದು, ಇಬ್ಬರ ಮಧ್ಯೆ ಕಾಂಟ್ರಾಕ್ಟ್ ಇರಬಾರ್ದು. ಆವಾಗ ಏನಾಗುತ್ತೆ ಅಂದರೆ ಕಾನೂನು ಪೂರೈಕೆ ಮಾಡಲು ಬಾಧ್ಯತೆ ವಿಧಿಸುತ್ತದೆ. ನಷ್ಟ ಪೂರೈಕೆ ಮಾಡಲು, ಕಾನೂನು ಪರಿಹಾರ ಪೂರೈಕೆ ಮಾಡಲು ಬಾಧ್ಯತೆ ನೀಡುತ್ತದೆ. ಆವಾಗ ಲಾಭ ಆದ ವ್ಯಕ್ತಿ ಏನು ಮಾಡಬೇಕು? ನಷ್ಟ ಆದ ವ್ಯಕ್ತಿಗೆ ಅವನಿಗೇನು ಮಾಡಬೇಕು? ಪರಿಹಾರವನ್ನು ಕೊಡಬೇಕಾಗ್ತದೆ. ಅಂಥ ಒಂದು ಕಾಂಟ್ರಾಕ್ಟಿಗೆ ನಾವೇನಂತೀವಿ ಅಂತಂದರೆ ಕ್ವಾಸಿ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಕ್ವಾಸಿ ಅಂದರೆ ಅರೆ ಅಂತಲೂ ಹೇಳ್ತಾರೆ, ಆದರೆ ನಾವು ಕ್ವಾಸಿ ಕಾಂಟ್ರಾಕ್ಟ್ ಅನ್ನೋ ಶಬ್ದನೇ ಯೂಸ್ ಮಾಡೋಣ. ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಕ್ವಾಸಿ ಕಾಂಟ್ರಾಕ್ಟ್ಸ್, ದೇ ಆರ್ told in our Indian Contract Act starting from section 68 to 72. ಇವೆಲ್ಲಿದ್ದಾವೆ ಅಂತಂದ್ರೆ ನಮಗೆ ಸೆಕ್ಷನ್ 68ನಿಂದ 72ವರೆಗೆ ಈ ರೀತಿಯಾಗಿ ಸಿಗ್ತವೆ. ಒಂದೊಂದು ಸೆಕ್ಷನ್ ಅದರ ತತ್ವವನ್ನು ನಾವು ನೋಡಿಕೊಂಡು, ಒಂದನೇದ್ದು ಅವಶ್ಯಕತೆ, ನೆಸೆಸಿಟಿ ಅಂತ ಹೇಳ್ತಾರೆ. ನೆಸೆಸಿಟಿ 68 ಪ್ರಿನ್ಸಿಪಲ್ ಏನಂತಂದರೆ, ಪ್ರಿನ್ಸಿಪಲ್ ಈಸ್ ನೆಸೆಸಿಟಿ. ಅವಶ್ಯಕತೆ, ಅವಶ್ಯ ವಸ್ತುಗಳ ಪೂರೈಕೆ. ಇಫ್ ಎ ಪರ್ಸನ್ ಸಪ್ಲೈಸ್ ನೆಸೆಸರೀಸ್ ಸೂಟೆಡ್ ಟು ದ ಕಂಡೀಷನ್ ಆಫ್ ಲೈಫ್ ಆಫ್ ಎ ಮೈನರ್ ಆರ್ ಎನ್ ಇನ್ಕ್ಯಾಪಬಲ್ ಪರ್ಸನ್, he is entitled to be reimbursed from that person's property. ನೋಡಿ, ಇದು ಬಹಳ ಇಂಪಾರ್ಟೆಂಟ್. that person's property. ಯಾವುದೇ ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾನೆ ಅಂತ ಇಟ್ಕೊಳ್ಳಿ, ಅವನು ಕರಾರು ಮಾಡಿಕೊಳ್ಳಿಕ್ಕೆ ಯೋಗ್ಯತೆಯನ್ನು ಹೊಂದಿರುವುದಿಲ್ಲ. ಆವಾಗ ಅಂತಹ ವ್ಯಕ್ತಿಗೆ ಸಹಾಯ ಮಾಡೋದಿದೆಯಲ್ಲ, ಆ ಸಹಾಯವನ್ನು ನಾವೇನು ಮಾಡ್ಬೋದು ಅಂತಂದ್ರೆ ಅವನ ಆಸ್ತಿಯಿಂದ ರಿಕವರಿ ಮಾಡ್ಕೊಳ್ಬೋದು. ದಟ್ ಈಸ್ ವಾಟ್ ಈಸ್ ನೋನ್ ಆ್ಯಸ್ ನೆಸೆಸಿಟಿ. ಸಪ್ಲೈ ಆಫ್ ನೆಸೆಸರೀಸ್ ಅಂತಾರೆ ಇದಕ್ಕೆ. ಸಪ್ಲೈ ಆಫ್ ನೆಸೆಸರೀಸ್, ಅಗತ್ಯ ವಸ್ತುಗಳ ಪೂರೈಕೆ. ಅದು ಮೈನರ್ ಇರ್ಬೋದು ಅಥವಾ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋಂಥ ಸಾಧ್ಯತೆ ಅವ್ರ ಹತ್ರ ಇರಲಿಕ್ಕಿಲ್ಲ, ಅವತ್ತಿನ ಪರಿಸ್ಥಿತಿಯಲ್ಲಿ ಅವ್ರು ಕಾಂಟ್ರಾಕ್ಟ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಅಂತ. ಅಪ್ರಾಪ್ತ ವಯಸ್ಕ ಅಥವಾ ಅಸಮರ್ಥ ವ್ಯಕ್ತಿಗೆ ಅವನ ಜೀವನ ಮಟ್ಟಕ್ಕೆ ತಕ್ಕ ಅಗತ್ಯ ವಸ್ತುಗಳನ್ನು ಪೂರೈಸಿದರೆ ಪೂರೈಕೆದಾರನು ಆ ವ್ಯಕ್ತಿಯ ಆಸ್ತಿಯಿಂದ ಪಾವತಿ ಪಡೆಯುವ ಹಕ್ಕು ಹೊಂದುತ್ತಾನೆ. ಐ ಹ್ಯಾವ್ ಸೈಟೆಡ್ ಎ ಕೇಸ್ ಹಿಯರ್, ಚಾಪಲ್ ವರ್ಸಸ್ ಕೂಪರ್. ಚಾಪಲ್ ವರ್ಸಸ್ ಕೂಪರ್. ಇಲ್ಲೇನಾಗಿರುತ್ತೆ ಅಂದರೆ, ಗಂಡ ಸತ್ತೋಗಿರ್ತಾನೆ, ಆ ಹೆಂಡತಿ ಗಂಡನ ಫ್ಯೂನರಲ್ ಮಾಡಬೇಕಾಗಿರುತ್ತೆ. ಎ ವಿಡೋ ಅರೇಂಜ್ಡ್ ಫಾರ್ ಹರ್ ಹಸ್ಬೆಂಡ್ಸ್ ಫ್ಯೂನರಲ್, ಶವ ಸಂಸ್ಕಾರವನ್ನು ಮಾಡಬೇಕಾಗಿರುತ್ತೆ. ದ ಸಪ್ಲೈಯರ್, ಇದಕ್ಕೆ ದುಡ್ಡನ್ನು ಯಾರೋ ಸಪ್ಲೈ ಮಾಡ್ತಾರೆ. ಸಂಬಡಿ ಸಪ್ಲೈಸ್ ದ ಮನಿ. ಓಕೆ, ಅವನು ಅವತ್ತಿನ ಶವ ಸಂಸ್ಕಾರಕ್ಕೆ ಖರ್ಚು ಮಾಡಿದಂಥ ಹಣವನ್ನು ಈ ಹೆಣ್ಣು ಮಗಳ ವಿಧವೆಯ ಆಸ್ತಿಯಿಂದ ಪಡೆದುಕೊಳ್ಳುವಂತಹ ಒಂದು ಹಕ್ಕನ್ನು ಹೊಂದುತ್ತಾನೆ ಅಂತಕ್ಕಂಥದ್ದು. ಇದಕ್ಕಿಂತ ಬಹಳ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಪ್ರಕರಣ ಅಂದರೆ ಇದನ್ನು ನಾವು ಹೇಳ್ಬೋದು. ನೆಸೆಸಿಟಿ ಬಗ್ಗೆ ಈ ನ್ಯಾಶ್ ವರ್ಸಸ್ ಇನ್ಮಾನ್ ಪ್ರಕರಣ ಬಹಳ ಇಂಟ್ರೆಸ್ಟಿಂಗ್ ಪ್ರಕರಣ. ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾಶ್ ವರ್ಸಸ್ ಇನ್ಮಾನ್ ಪ್ರಕರಣ ಹೆಂಗಿರುತ್ತೆ ಅಂತಂದರೆ, ಇಟ್ ಈಸ್ ಎ ಕಾಂಟ್ರಾಕ್ಟ್ ಬೈ ಮೈನರ್. ಒಬ್ಬ ಅಪ್ರಾಪ್ತ ವಯಸ್ಕ ಏನು ಮಾಡ್ತಾನೆ ಅಂದರೆ, ಈ ಟೇಲರ್ ಹತ್ರ ಹೋಗ್ತಾನೆ, ಟೇಲರ್ ಹತ್ರ ಹೋಗ್ತಾನೆ. ನಾಶ್ ಅಂತಕ್ಕಂಥ ವ್ಯಕ್ತಿ, ಅವನು ಟೇಲರು, ಶೂಟ್ ಗೀಟು, ಫ್ಯಾನ್ಸಿ ಶೂಟ್ ಹೊಲಿತಿರ್ತಾನೆ. ಅವನ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ಏನು ಮಾಡ್ತಾನೆ, ಒಂದು 7-8 ಫ್ಯಾನ್ಸಿ ಶೂಟ್ಗಳನ್ನು ಪರ್ಚೇಸ್ ಮಾಡ್ಕೊಂಬರ್ತಾನೆ. ಅವನು ತೊಗೊಂಡ್ಬರ್ತಾನೆ, ಕ್ರೆಡಿಟ್ ಮೇಲೆ ತೊಗೊಂಡ್ಬರ್ತಾನೆ, ನಾನು ದುಡ್ಡು ಕೊಡ್ತೀನಿ ಕೊಡು ಅಂಥೇಳಿ. ಆಮೇಲೆ ನಾಶ್ಗೆ ಗೊತ್ತಿರುತ್ತೆ ಇವನು ಮೈನರ್ ಇದ್ದಾನೆ, ಆದರೂ ಕೊಡ್ತಾನೆ. ಅವನು ಮೈನರ್ ಇದ್ದಾನೆ ಅಂದರೂ ಕೊಡ್ತಾನೆ. ಆಮೇಲೆ ಏನಾಗುತ್ತೆ ಅಂದರೆ, ಇವನು ದುಡ್ಡು ಕೇಳಕ್ಕೆ ಹೋದಾಗ, ನೋ ದೇರ್ ಇಸ್ ನೋ ಕಾಂಟ್ರಾಕ್ಟ್ ಬಿಕಾಸ್ ಐ ಆಮ್ ಮೈನರ್, ಮೈನರ್ಸ್ ಕಾಂಟ್ರಾಕ್ಟ್ ಈಸ್ ವಾಯ್ಡ್ ಅಬ್ ಇನಿಷಿಯೋ ಅಂತಾನೆ ಯಾರು, ಇನ್ಮಾನ್. ಆವಾಗ ನಾಶ್ ಕೇಸ್ ಏನು ಹಾಕ್ತಾನೆ ಅಂದರೆ, ನಾನು ಇವನ ನೆಸೆಸಿಟಿ ಕೊಟ್ಟಿದ್ದೆ, ಎದಕ್ಕೆ ಕೊಟ್ಟಿದ್ದೆ, ಇವನ ಅವಶ್ಯಕತೆ ಕೊಟ್ಟಿದ್ದೆ ಅಂಥೇಳಿ ಕೋರ್ಟಲ್ಲಿ ವಾದ ಮಾಡ್ತಾನೆ. ಯಾರು, ನಾಶ್ ವಾದ ಮಾಡ್ತಾನೆ. ನೆಸೆಸಿಟಿ ಅಂಥೇಳಿ
ನಾಶ್ ವಾದವನ್ನು ಮಾಡ್ತಾನೆ. ಆ ವಾದವನ್ನು ಮಾಡಿದಾಗ ಕೋರ್ಟ್ ಎಲ್ಲದನ್ನು ನೋಡುತ್ತೆ. ನೋಡಿ ಏನು ಹೇಳುತ್ತೆ, ನಿಜವಾಗಿಯೂ ಈ ಹುಡುಗನಿಗೆ ಈ ರೀತಿಯ 13 ಫ್ಯಾನ್ಸಿ ಶೂಟ್ಗಳ ಅವಶ್ಯಕತೆ ಇತ್ತಾ ಅನ್ನೋದನ್ನು ನೋಡುತ್ತೆ. ಕೋರ್ಟ್ ಒಂದು ನಿರ್ಧಾರಕ್ಕೆ ಬರುತ್ತೆ, ಇದು ನಿಜವಾದ ಅವಶ್ಯಕತೆಗಿದ್ದದ್ದಲ್ಲ, ಆದ್ದರಿಂದ ನಾಶ್ ಅವರಿಗೆ ನಾವು ಪರಿಹಾರ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಈ ಪ್ರಕರಣದಲ್ಲಿ. ಸೊ ಅಕಾರ್ಡಿಂಗ್ ಟು ಸೆಕ್ಷನ್ 68 ದೇರ್ ಮಸ್ಟ್ ಬಿ ಎ ಅಬ್ಸಲ್ಯೂಟ್ ನೆಸೆಸಿಟಿ. ಅದಕ್ಕೆ ಪ್ರಪೋರ್ಷನೇಟ್ ಆಗಿ ನೀವೇನು ಮಾಡಬೇಕು, ಸಪ್ಲೈ ಮಾಡಬೇಕು. ಹಂಗಂಥೇಳಿ ಆಮೇಲೆ ನಾ ಕೇಸ್ ಹಾಕಕ್ಕೆ ಬರುತ್ತೆ ಅಂದ್ಕೊಂಡು ಅವನು ಏನೇನೋ ಕೊಡಿಸೋದಲ್ಲ, ವಿಸ್ಕಿ ಬ್ರ್ಯಾಂಡಿ ಕೊಡೋದಲ್ಲ. ನೋ, ಅವನು ಬದುಕುವುದಕ್ಕೆ ಅವಶ್ಯಕತೆ ಇರಬೇಕು, ಅವನು ಮೈನರ್ ಇರಬೇಕು. ಆಮೇಲೆ ಅವನು ಮೇಜರ್ ಆದಮೇಲೆ ಅವನ ಆಸ್ತಿ ಇರಬೇಕು, ಆಸ್ತಿ ಮೇಲೆ ನೀವು ಕ್ಲೇಮ್ ಮಾಡ್ಬೋದು. ದಟ್ ಈಸ್ ವಾಟ್ ಸೆಕ್ಷನ್ 68 ಸೇಸ್. Section 68 says that you can recover your money only from his property. His property. That is what is Section 68. So these two cases are very important. Either you write this case or this case. ಇಲ್ಲಿ ನೋಡಿ, ಚಾಪಲ್ ವರ್ಸಸ್ ಕೂಪರ್ ಅಲ್ಲಿ ಒಂದು ವಿಚಾರ ಏನಿದೆ ಅಂತಂದ್ರೆ, ಅವಳು ಕಾಂಟ್ರಾಕ್ಟ್ ಮಾಡಲಿಕ್ಕೆ ಯೋಗ್ಯ ಇರ್ಬೋದು, ಬಟ್ ಅವಳ ಅವತ್ತಿನ ಪರಿಸ್ಥಿತಿ ಹಾಗಿರೋದಿಲ್ಲ. ಆದ್ದರಿಂದ ಅಲ್ಲಿ ಮಾನವೀಯತೆಯ ದೃಷ್ಟಿಯಿಂದ ಅವನು ಖರ್ಚು ಮಾಡ್ತಾನೆ. ಖರ್ಚು ಮಾಡಿದ ಮೇಲೆ ಅವಳ ಆಸ್ತಿ ಇರೋದರಿಂದ ಆಸ್ತಿಯಿಂದ ವಸೂಲು ಮಾಡೋದು ಸರಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ಯಾಕೆಂದರೆ ಫ್ಯೂನ್ರಲ್ ಆಗಬೇಕು, ದುಡ್ಡಿಲ್ಲ ಅಂಥೇಳಿ ಫ್ಯೂನ್ರಲ್ ಮಾಡದೆ ಇರೋಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಸೊ ನೆಸೆಸಿಟಿ ಇಲ್ಲಿ ಕಾಣಿಸ್ತದೆ, ಇಲ್ಲಿ ಕಾಣಿಸೋದಿಲ್ಲ. ಇಲ್ಲಿ ನೆಸೆಸಿಟಿ ಕಾಣಿಸೋದಿಲ್ಲ, ನೆಸೆಸಿಟಿ ಇಲ್ಲ. ದಿಸ್ ಈಸ್ ನಾಟ್ ದೇರ್, right? This necessity is not there. Yes, now we'll go to section 69. Section 69 is payment of interested person. Payment of interested person. ನಾನು ಫಸ್ಟ್ ಒಂದು ನಿದರ್ಶನವನ್ನು ಹೇಳ್ಬಿಡ್ತೀನಿ. ಈಗ ಯಾರೋ ಎ ಈಸ್ ಎ ಟೆನೆಂಟ್, ಬಿ ಈಸ್ ಎ ಓನರ್. ಬಿ ಈಸ್ ಎ ಓನರ್. ನಾವು ಮುನ್ಸಿಪಾಲ್ಟಿ imposes tax on this building. ಮುನ್ಸಿಪಾಲ್ಟಿ ಟ್ಯಾಕ್ಸ್ ವಿಧಿಸಿರುತ್ತೆ ಆ ಬಿಲ್ಡಿಂಗ್ ಮೇಲೆ. ಸುಮಾರು ಟ್ಯಾಕ್ಸ್, ಒಂದು 10 ವರ್ಷ ಗಟ್ಟಿಂದ ಟ್ಯಾಕ್ಸೇ ಕಟ್ಟಿರಲ್ಲ ಪಾರ್ಟಿ. ಆದರೆ ಇವನು ಲೀಸ್ ತೊಗೊಂಡಿರ್ತಾನೆ, ರೆಂಟಲ್ಲಿ ಇರ್ತಾನೆ. ಹಿ ಈಸ್ ಆನ್ ಲೀಸ್. ಆವಾಗ ಮುನ್ಸಿಪಾಲ್ಟಿ ಅವರು ಆ ಮನಿನ ಹರಾಜಿಗೆ ಹಾಕ್ತಾರೆ. ಅವನು ಟ್ಯಾಕ್ಸಸ್ ಕಟ್ಟಿಲ್ಲ, ಅದಕ್ಕೆ ಟ್ಯಾಕ್ಸ್ನ ನಾವು ಮೇಕ್ ಗುಡ್ ಮಾಡೋದಕ್ಕೆ ಮನಿ ಹರಾಜು ಹಾಕ್ತೀವಿ ಅಂತ. ಆ ಹರಾಜು ಹಾಕೋಕ್ಕಿಂತ ಮೊದಲು ಬಂದು ಹೇಳ್ತಾರೆ ಇವಂಗೆ, ನೋಡು ನೀನು ಇಷ್ಟು ದುಡ್ಡು ಕಟ್ಟಿದ್ರೆ ನಾವು ಬಿಡ್ತೀವಿ. ಈಗ ಅವನ ಹರಾಜಿಗೆ ಹಾಕ್ಬಿಟ್ರೆ ಇವನು ಲೀಸ್ ಇನ್ವ್ಯಾಲಿಡ್ ಆಗಿಬಿಡುತ್ತೆ. ಅದಕ್ಕೆ ಇವನು ಆ ಮನೆಯನ್ನು ಉಳಿಸ್ಕೊಳ್ಳೋದಕ್ಕೆ ಏನು ಮಾಡ್ತಾನೆ ಅಂತಂದರೆ, ಆ ಟ್ಯಾಕ್ಸ್ ಕಟ್ಟಿದಂತಹ ದುಡ್ಡನ್ನು, ಮುನ್ಸಿಪಲ್ ಟ್ಯಾಕ್ಸ್ ಏನಿರುತ್ತೆ ಅದನ್ನೆಲ್ಲ ಕಟ್ತಾನೆ. ಕಟ್ಟಿದ ಮೇಲೆ ಆ ದುಡ್ಡನ್ನು ಇವನ ಕಡೆ ವಸೂಲು ಮಾಡ್ಬೋದು. ಯಾರು? ಓನರ್ ಕಡೆ, ಬಿ ಕಡೆ ವಸೂಲು ಮಾಡ್ಬೋದು. ದಿಸ್ ಈಸ್ ವಾಟ್ ಈಸ್ ಎ ಕ್ವಾಸಿ ಕಾಂಟ್ರಾಕ್ಟ್. ಪೇಮೆಂಟ್ ಬೈ ಇಂಟ್ರೆಸ್ಟೆಡ್ ಪರ್ಸನ್. ಹಿಯರ್ ಇಂಟ್ರೆಸ್ಟೆಡ್ ಪರ್ಸನ್ ಈಸ್ ಎ ಟೆನೆಂಟ್. ಓನರ್ಗೇನು ಇಂಟ್ರೆಸ್ಟ್ ಇರಲ್ಲ, ಆವಾಗ ಓನರ್ ಹತ್ರ ದುಡ್ಡು ಇರಲ್ಲ ಅಂದ್ಕೊಳ್ಳಿ. ಆವಾಗ ಇವನೇನು ಮಾಡ್ಬೋದು, ಪ್ರತಿ ತಿಂಗಳು ರೆಂಟಲ್ಲಿ ಇವನು ಕಟ್ಟಿದಂತಹ ದುಡ್ಡನ್ನು ಡಿಡಕ್ಟ್ ಮಾಡ್ತಾ ಹೋಗ್ಬೋದು. ಹಿ ವಿಲ್ ಹ್ಯಾವ್ ದ್ಯಾಟ್ ರೈಟ್. ಸೊ ದ್ಯಾಟ್ ಈಸ್ ಎ ಕ್ವಾಸಿ ಕಾಂಟ್ರಾಕ್ಟ್. ನೋ, ಎ ಪರ್ಸನ್ who pays money which another is legally bound to, ಇಲ್ಲಿ ಓನರ್ ಈಸ್ ಲೀಗಲಿ ಬೌಂಡ್ ಟು ಪೇ ಟು ಪ್ರೊಟೆಕ್ಟ್ ಹಿಸ್ ಓನ್ ಇಂಟ್ರೆಸ್ಟ್. ತನ್ನ ಇಂಟ್ರೆಸ್ಟನ್ನು, ಅಂದರೆ ಇವನು ತನ್ನ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು. ಅವನಿಗೇನು ಕಟ್ಟಬೇಕಂತೇನು ಇರೋದಿಲ್ಲ. ಆದರೆ ನಾವು ಯಾಕೆ ಕಟ್ತಾನೆ, ಅದರಲ್ಲಿ ತಂದು ಇಂಟ್ರೆಸ್ಟ್ ಇರುತ್ತೆ, ಇನ್ನೊಬ್ಬಂದು ಇಂಟ್ರೆಸ್ಟ್ ಇರುತ್ತೆ. ಎರಡೂ ಇಂಟ್ರೆಸ್ಟ್ನ ಅವನು ಪ್ರೊಟೆಕ್ಟ್ ಮಾಡ್ತಾನೆ. ಈಸ್ ಎಂಟೈಟಲ್ ಟು ರಿಇಂಬರ್ಸ್ಮೆಂಟ್. ಅದನ್ನು ಅವನು ವಾಪಸ್ ಪಡಿಬೋದು. ಯಾವುದೇ ವ್ಯಕ್ತಿಯ ಕಾನೂನುಬದ್ಧ ಬಾಧ್ಯತೆಯ ಹಣವನ್ನು ತನ್ನ ಆಸಕ್ತಿಯನ್ನು ರಕ್ಷಿಸಲು ಮತ್ತೊಬ್ಬನು ಪಾವತಿಸಿದರೆ ಅವನಿಗೆ ಹಿಂತಿರುಗಿಸಲು ಹಕ್ಕು ಇದೆ. ಗೋರ್ಧನ್ ದಾಸ್ ಸೆಕಾರಿಯಾ ವರ್ಸಸ್ ಸ್ಟೇಟ್ ಆಫ್ ಗೊಂಡಲ್ ಪ್ರಕರಣ ನೋಡಿ. ಈ ಸ್ಟೇಟ್ ಆಫ್ ಗೊಂಡಲ್ ಇದೆಯಲ್ಲ, ಇದು ಸ್ವಾತಂತ್ರ್ಯ ಬರೋಕ್ಕಿಂತ ಮೊದಲು ಇದ್ದಂತಹ ಒಂದು ರಾಜ್ಯ. ಆ ರಾಜ್ಯಕ್ಕೆ ಅವನು ಏನು ಮಾಡಿರ್ತಾನೆ, ಎ ಪರ್ಸನ್ ಪೇಸ್ ಅನದರ್ ಲೀಗಲಿ ಬೌಂಡ್ ಟು ಪೇ, ಪ್ರೊಟೆಕ್ಟ್ಸ್ ಈಸ್ ಓನ್ ಇಂಟ್ರೆಸ್ಟ್, ಈಸ್ ಎಂಟೈಟಲ್ ಟು ರಿಇಂಬರ್ಸ್ಮೆಂಟ್. ಸೊ ದಿಸ್ ಈಸ್ ಓನ್ಲಿ ಎ ರಿಪಿಟೇಷನ್ ಹಿಯರ್. ಸಿ, ಅಲ್ಲಿ ಏನಾಗಿರುತ್ತೆ ಅಂತಂದರೆ, ಆ ಒಂದು ಸರ್ಕಾರಕ್ಕೆ ಅವನು ಸಾಕಷ್ಟು ಮಟೀರಿಯಲ್ ಸಪ್ಲೈ ಮಾಡಿರ್ತಾನೆ. ಆಮೇಲೆ ಅದು ಭಾರತ ಸರ್ಕಾರಕ್ಕೆ ಚೇಂಜ್ ಆಗಿಬಿಡ್ತದೆ.
ಭಾರತ ಸರ್ಕಾರಕ್ಕೆ ಚೇಂಜ್ ಆಗ್ತದೆ. ಆವಾಗ ಇವನು ಭಾರತ ಸರ್ಕಾರಕ್ಕೆ ನೀವು ಪೇಮೆಂಟ್ ಕೊಡಿ ಅಂತ ಕೇಳ್ತಾನೆ, ಪೇಮೆಂಟ್ ಕೊಡಿ ಅಂಥೇಳಿ ಕೇಳ್ತಾನೆ. ದೇರ್ ಫೋರ್ ದ್ಯಾಟ್ ಪೇಮೆಂಟ್ ಈಸ್ ಎಲಿಜಿಬಲ್ ಟು ಬಿ ಪೇಡ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ಯಾಕೆಂದರೆ ಅವರು ಗೋಂಡಲ್ ರಾಜ್ಯವನ್ನು ಅವರು ತೆಗೆದುಕೊಂಡಿರೋದ್ರಿಂದ ಸಾವರಿನ್ ಫಂಕ್ಷನ್ ಅದು ಇದು ಅಂಥೇಳಿ ಆರ್ಗ್ಯುಮೆಂಟ್ ಆಗುತ್ತೆ. ಬಟ್ ಆ್ಯಸ್ ಪರ್ ಸೆಕ್ಷನ್ 69 ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಇಸ್ ಲಯಬಲ್ ಟು ಪೇ ವಾಟ್ ಎವರ್ ಫಾರ್ ದ ಸಪ್ಲೈ ವಾಟ್ ಎವರ್ ಹಿ ಹ್ಯಾಸ್ ಪೇ ಟು ಸ್ಟೇಟ್ ಆಫ್ ಗೋಂಡಲ್ ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು. ದಿಸ್ ಈಸ್ ಸೆಕ್ಷನ್ 69. ದೆನ್ ಸೆಕ್ಷನ್ 70 ನಾನ್ ಗ್ರ್ಯಾಟಿಟ್ಯೂಯಸ್ ಪೇಮೆಂಟ್, ನಾನ್ ಗ್ರ್ಯಾಟಿಟ್ಯೂಯಸ್ ಆ್ಯಕ್ಟ್. ಅಂದರೆ ಯಾವುದೇ ಒಂದು ಕೆಲಸವನ್ನು ನೀವು ಇನ್ನೊಬ್ಬರಿಗಾಗಿ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ನೀವು ಗಿಫ್ಟ್ ಕೊಡೋದಾಗಿದ್ದರೆ ಗ್ರ್ಯಾಟಿಟ್ಯೂಯಸ್ ಆಗಿದ್ದರೆ ಓಕೆ, ನೀವು ಅದ್ರ ಮೇಲೆ ಕ್ವಾಸಿ ಕಾಂಟ್ರಾಕ್ಟ್ ಆಗೋದಿಲ್ಲ. ಆದರೆ ನೀವು ಅದರಿಂದ ಲಾಭ ಮಾಡೋಕ್ಕೆ ಕೆಲಸ ಮಾಡಿರ್ತೀರಿ ಬಟ್ ಅವನು ಕೊಡೋದಿಲ್ಲ ಅಂಥ ಸಂದರ್ಭದಲ್ಲಿ ಅಂತ. ವೆನ್ ಎ ಪರ್ಸನ್ ಲಾಫುಲಿ ಡಸ್ ಸಮಥಿಂಗ್ ಆರ್ ಡೆಲಿವರ್ಸ್ ಗೂಡ್ಸ್ ಟು ಎನದರ್ ನಾಟ್ ಇಂಟೆಂಡಿಂಗ್ ಟು ಡೂ ಸೋ ಗ್ರ್ಯಾಟಿಟ್ಯೂಯಸ್ಲಿ, ನೀವು ಧರ್ಮಕ್ಕೋಸ್ಕರ ಮಾಡ್ತಾ ಇಲ್ಲ, ಆ್ಯಂಡ್ ದ ಅದರ್ ಪರ್ಸನ್ ಎಂಜಾಯ್ಸ್ ದ ಬೆನಿಫಿಟ್, ಆ ಇನ್ನೊಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅದನ್ನು ಎಂಜಾಯ್ ಮಾಡ್ತಾನೆ, ಆವಾಗ ಅವನು ಕೊಡಲೇಬೇಕು. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬೋದು ನಾವು. ಏನಂತಂದರೆ, ಮನೆಯಲ್ಲಿ ಒಬ್ಬ ಹುಡುಗ, ಮನೆಯೆಲ್ಲ ಸ್ವಲ್ಪ ಶಾಬಿಯಾಗಿರುತ್ತೆ, ಆಮೇಲೆ ಅದನ್ನು ಪೇಂಟ್ ಮಾಡಿಸ್ಬೇಕು ಅವನು. ಆ ಹುಡುಗನಿಗೆ ಪೇಂಟ್ ಮಾಡಿಸ್ಬೇಕಂತ ಇಂಟ್ರೆಸ್ಟ್ ಇರುತ್ತೆ. ಅವನೇನು ಮಾಡ್ತಾನೆ, ಯಾರೋ ಪೇಂಟ್ರಿಗೆ ಕರ್ಕೊಂಬಂದು, ಅಣ್ಣ ಈ ಮನೆಯೆಲ್ಲ ಪೇಂಟ್ ಮಾಡಿಬಿಡು, ನನಗೆ ಮನೆ ಯಾಕೋ ಚೆನ್ನಾಗಿ ಕಾಣ್ತಾ ಇಲ್ಲ ಹಿಂಗೆ ಅಂಥೇಳಿ. ಬಟ್ ಅವನು ಪೇಮೆಂಟ್ ಮಾಡೋ ಕೆಪಾಸಿಟಿ ಇರೋದಿಲ್ಲ, ಅವನು ಮೈನರ್ ಇರ್ತಾನೆ ಅಂದ್ಕೊಳ್ಳಿ, ಮೈನರ್ ಇರ್ತಾನೆ, ಮನೆಯೆಲ್ಲ ಪೇಂಟ್ ಮಾಡೋಕ್ಕೆ ಕೊಡ್ತಾನೆ. ಆಮೇಲೆ ಅವ್ನು ಪೇಂಟರ್ ಬಂದು ಎಲ್ಲ ಪೇಂಟ್ ಮಾಡ್ತಾನೆ. ಆ ಪೇಂಟ್ ಸ್ಟಾರ್ಟ್ ಮಾಡಿದಾಗಿಂದ ಎಂಡ್ ಮಾಡೋ ತನಕ ಅವರಪ್ಪ ಅದನ್ನೆಲ್ಲ ನೋಡ್ಕೊಂಡಿರ್ತಾನೆ, ಪೇಂಟ್ ಮಾಡೋದನ್ನ ಎಲ್ಲ ನೋಡ್ಕೊಂಡಿರ್ತಾನೆ. ಆಮೇಲೆ ಪೇಂಟಿಂಗ್ ಎಲ್ಲ ಮುಗಿದ್ಮೇಲೆ ಪೇಂಟರು ಅವರಪ್ಪನಿಗೆ ದುಡ್ಡು ಕೇಳ್ತಾನೆ, ಸ್ವಾಮಿ ಇಷ್ಟು ದುಡ್ಡು ಆಗಿದೆ, ದುಡ್ಡು ಕೊಡಿ ಅಂತಾನೆ. ಆವಾಗ ಅವರಪ್ಪ ಏನು ಹೇಳ್ತಾನೆ, ಇಲ್ಲ ಇಲ್ಲ ನಾನೇನು ನಿನಗೆ ಏನು ಮಾಡಿದೆ, ಆ ಪೇಂಟ್ ಮಾಡೋ ಅಂತ ಹೇಳಿಲ್ಲ, ನಾನು ಕೊಡಲ್ಲ ಅಂತ ಹೇಳ್ತಾನೆ. ನೋಡಿ, ವೆನ್ ಆ ಪೇಂಟ್ ಮಾಡೋದನ್ನೆಲ್ಲ ನೋಡ್ಕೊಂಡಿದ್ದು, ಪೇಂಟ್ ಆಗಿದ್ದು ಮನೆಯನ್ನು ಅವನು ಒಪ್ಕೊಂಡು, ಇಲ್ಲಾಂದ್ರೆ ಏನು ಮಾಡ್ಬೋದಿತ್ತು, ಅವನು ಸ್ಟಾರ್ಟಿಂಗ್ ದಿವಸನೇ ಹೇಳ್ಬೋದು, ಯಾರು ಹೇಳಿದ್ದು ನಿಂಗೆ ಪೇಂಟ್ ಮಾಡೋಕ್ಕಿಲ್ಲಿ, ನಾನೇನು ಹೇಳಿದ್ದೀನಿ, ಯಾಕೆ ಬಂದಿದ್ದೀಯ ಅಂಥೇಳಿ ಅವನು ವಾಪಸ್ ಕಳಿಸೋದಿಲ್ಲ. ಆವಾಗ ಹಿ ಈಸ್ ಟ್ರೈಂಗ್ ಟು ಬಿಕಮ್ ಸ್ಮಾರ್ಟ್. ಇದಕ್ಕೆ ನಾವೇನು ಹೇಳ್ತೀವಿ ಅಂತಂದರೆ ನಾನ್ ಗ್ರ್ಯಾಟಿಟ್ಯೂಯಸ್ ಆ್ಯಕ್ಟ್ ಅಂತ ಹೇಳ್ತೀವಿ. ಅವನು ಪಾಪ ಪೇಂಟ್ ಮಾಡೋನು ಪೇಂಟಿನ ದುಡ್ಡು ತನ್ನ ಲೇಬರು ಗಳಿಸೋಕ್ಕೋಸ್ಕರ ಮಾಡಿರ್ತಾನೆ. ಸೊ ಹಿ ಈಸ್ ಎಲಿಜಿಬಲ್ ಟು. ಅವಾಗ ಏನಾಗುತ್ತೆ, ಕೋರ್ಟ್ ಹೇಳುತ್ತೆ, ಇಲ್ಲ ಅಣ್ಣ ನೀನು ಅವತ್ತೇ ವಾಪಸ್ ಕಳಿಸ್ಬೇಕಿತ್ತು, ಕೊಡು ಅವನು ಎಷ್ಟು ದುಡ್ಡು ಖರ್ಚು ಮಾಡಿದಾನೆ ಕೊಡು ಅಂತ ಹೇಳುತ್ತೆ. ಅಂಥದ್ದೇ ಒಂದು ಪ್ರಕರಣ ಇಲ್ಲಿದೆ, ವೆರಿ ಇಂಟ್ರೆಸ್ಟಿಂಗ್ ಪ್ರಕರಣ. ಇದು ನಿಮಗೆ ಹಿಂದೂ ಕಲ್ತಿದ್ದೀರಿ ಅಂದ್ಕೊಳ್ತೀನಿ ನಾನು ಇದನ್ನು, ಅಥವಾ ಇಲ್ಲ ನೀವು ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಕಲಿತೀರಿ ಇದನ್ನ. ಏನು, ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ವರ್ಸಸ್ BK ಮಂಡಲ್ ಆ್ಯಂಡ್ ಸನ್ಸ್. ಬಹಳ ಪ್ರಮುಖವಾದಂಥ ಪ್ರಕರಣ, ಫೇಮಸ್ ಪ್ರಕರಣ, ಲ್ಯಾಂಡ್ಮಾರ್ಕ್ ಪ್ರಕರಣ ಇದು. ಏನು ಈ ಪ್ರಕರಣದ ಹಿನ್ನೆಲೆ ಏನು ಅದನ್ನು ನೀವು ತಿಳ್ಕೊಂಡ್ರೆ ಈ ಸೆಕ್ಷನ್ಗೆ ಅದನ್ನು ಹೋಲಿಸ್ಬೋದು ಅಂತ ಅನಿಸುತ್ತೆ. ಈ ಸೆಕ್ಷನ್, ಇದಕ್ಕೆ ಸೆಕ್ಷನ್ 70ಗೆ ಇನ್ನೊಂದು ಹೆಸರು ಏನಂದರೆ ಡಾಕ್ಟ್ರಿನ್ ಆಫ್ ಅನ್ಜಸ್ಟ್ ಎನ್ರಿಚ್ಮೆಂಟ್. ನಿಮಗೆ ಶಾರ್ಟ್ ನೋಟ್ ಕೇಳ್ಬೋದು ಇದನ್ನ, ಡಾಕ್ಟ್ರಿನ್ ಆಫ್ ಅನ್ಜಸ್ಟ್ ಎನ್ರಿಚ್ಮೆಂಟ್, ಅನ್ಜಸ್ಟ್ enrichment. This is the principle used in UK. This is the principle used in UK and that is incorporated in our section 70. In our section 70. Doctrine of unjust enrichment ಅಂದ್ರೆ ಏನು ಅಂತಂದರೆ, ನೀವು ಸುಮ್ಮನೆ ಸಂಪತ್ತನ್ನು ಇನ್ನೊಬ್ಬರಿಗೆ ತಲೆ ಹೊಡೆದು ತಗೋಬಾರ್ದು ಅಂತ. ಇಲ್ಲಿ ಏನಾಗುತ್ತೆ, ಗೌರ್ಮೆಂಟ್ ಕಾಂಟ್ರಾಕ್ಟ್ ಇದು, ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್. BK ಮಂಡಲ್ ಆ್ಯಂಡ್ ಸನ್ಸ್ ಇದೆಯಲ್ಲ, ಅವರು ಕನ್ಸ್ಟ್ರಕ್ಷನ್ ಕಂಪನಿ. ಅವ್ರಿಗೆ ಏನಾಗುತ್ತೆ ಅಂತಂದರೆ, ಅಲ್ಲೊಂದು PWD ಆಫೀಸಿನ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏನು ಹೇಳ್ತಾನೆ, ಇಲ್ಲ ರೀ ನೀವು ಒಂದು ಈ ಬಿಲ್ಡಿಂಗ್ ಕಟ್ಟಿ, ಹಿಂಗೆ ಈ ರೀತಿ ಬಿಲ್ಡಿಂಗ್ ಬೇಕು ನಮಗೆ ಕಟ್ಟಿ ಅಂತ ಹೇಳ್ತಾನೆ. ಬಟ್ ಗೌರ್ಮೆಂಟ್ ಕಾಂಟ್ರಾಕ್ಟ್ ಹಂಗೆ ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ ಕಾಂಟ್ರಾಕ್ಟ್ ಏನಾಗಬೇಕು, ಟೆಂಡರ್ ಆಗಬೇಕು, ಎಗ್ರಿಮೆಂಟ್ ಆಗಬೇಕು, ಪ್ರೆಸಿಡೆಂಟ್ ಹೆಸರಲ್ಲೇ ಆಗಬೇಕು. ಅದನ್ನು ಆರ್ಟಿಕಲ್ 298 to 300 ಏನು ಇದರಲ್ಲಿ ಪ್ರಿನ್ಸಿಪಲ್ಸ್ ಇದೆ, ಇದೆಲ್ಲ ಅದಕ್ಕೆ ಅಪ್ಲೈ ಆಗ್ತವೆ, ಈ ಆರ್ಟಿಕಲ್ ಅಪ್ಲೈ ಆಗ್ತವೆ. ಆದರೆ ಅದನ್ನೆಲ್ಲ ಇವ್ರು ಫಾಲೋ ಮಾಡಲಿಲ್ಲ. ಅಂದರೆ ಗೌರ್ಮೆಂಟ್ ಕಾಂಟ್ರಾಕ್ಟ್ಗೆ ಫಾಲೋ ಮಾಡಬೇಕಾದಂಥ ಯಾವುದೇ ಪದ್ಧತಿಗಳು ಅಲ್ಲಿ ನಡೆದಿರಲಿಲ್ಲ. ಸಾಹೇಬ್ರು ಹೇಳಿದರು, ಅಣ್ಣ ಅವ್ರ ಬಿಲ್ಡಿಂಗ್ ಕಟ್ಟಿದರು, ಓಕೆ. ಆಮೇಲೆ ಅಣ್ಣ ಅವ್ರು ಬಿಲ್ ಸಬ್ಮಿಟ್ ಮಾಡಿದರು, ನಂದು ಇಷ್ಟು ಕೋಟಿ ದುಡ್ಡಾಗಿದೆ, ಆವಾಗಿನ ಕಾಲದಲ್ಲಿ ಲಕ್ಷ ಅಂದ್ಕೊಳ್ಳಿ, ಇಷ್ಟು ಲಕ್ಷ ದುಡ್ಡಾಗಿದೆ, 1962 ಕೇಸ್.
ಇಷ್ಟು ಲಕ್ಷ ದುಡ್ಡಾಗಿದೆ, ಇದನ್ನು ಪೇಮೆಂಟ್ ಮಾಡಿ ಅಂತ ಹೇಳಿ ಬಿಲ್ ಕೊಟ್ಟರು. ಬಿಲ್ ಕೊಟ್ಟಾಗ ಆ PWD ಡಿಪಾರ್ಟ್ಮೆಂಟ್ ಏನು ಹೇಳ್ತು, ಆ್ಯಸ್ ದೇರ್ ಇಸ್ ನೋ ಕಾಂಟ್ರಾಕ್ಟ್ ವಿ ಕ್ಯಾನಾಟ್ ಪೇ ಅಂತ ಹೇಳ್ತು. ಸೊ ದೆನ್ ಹಿ ವೆಂಟ್ ಟು ಕೋರ್ಟ್. ಆಮೇಲೆ ಕೋರ್ಟು ಅದನ್ನೆಲ್ಲ ಸ್ಟಡಿಡ್ ವಾಟ್ ಹ್ಯಾಸ್ ಎಕ್ಸಾಕ್ಟ್ಲಿ ಹ್ಯಾಪನ್ಡ್ ಅಂತೇಳಿ. ಯಾವಾಗ ಏನಾಗಿತ್ತು ಅಂತಂದರೆ, ಇವರು ಬಿಲ್ಡಿಂಗ್ ಕಟ್ಟಿದ ಬಿಲ್ಡಿಂಗನ್ನು ಆ ಗೌರ್ಮೆಂಟ್ ಏನು ಮಾಡಿ ಓಪನ್ ಮಾಡಿಕೊಂಡು ಅದನ್ನು ಆಫೀಸೆಲ್ಲ ಮಾಡ್ಕೊಂಡು ಉಪಯೋಗ ಮಾಡ್ತಾಯಿತ್ತು ನೋಡಿ. ಆವಾಗ ಗೌರ್ಮೆಂಟ್ ಏನು ಹೇಳ್ತು ಅಂತಂದರೆ, ಎಸ್ ದಿಸ್ ಈಸ್ ನಾಟ್ ಎ ವ್ಯಾಲಿಡ್ ಕಾಂಟ್ರಾಕ್ಟ್. ಗೌರ್ಮೆಂಟ್ ಸೈಡ್ ಇವರು ಕೇಳಿದ್ರು, ಇಲ್ಲ ಸರ್ ಅದು ವ್ಯಾಲಿಡ್ ಕಾಂಟ್ರಾಕ್ಟ್ ಇಲ್ಲ ಅಂದರು. ಅವರು ಗೌರ್ಮೆಂಟ್ ಕೋರ್ಟು ಹೇಳ್ತು, ಹೌದು ಸ್ವಾಮಿ ನೀವು ಹೇಳ್ತಾ ಇರೋದು ಸರಿ ಇದೆ, ದಿಸ್ ಈಸ್ ನಾಟ್ ಎ ವ್ಯಾಲಿಡ್ ಕಾಂಟ್ರಾಕ್ಟ್, ಬಟ್ ಅಂಡರ್ ಸೆಕ್ಷನ್ 70 ಯು ಆರ್ ಲಯಬಲ್ ಅಂತ ಹೇಳ್ತು. ಅಂಡರ್ ಸೆಕ್ಷನ್ 70 ಯು ಆರ್ ಲಯಬಲ್. ಯಾಕೆ? ನೀವು ಬಿಲ್ಡಿಂಗ್ ಕಟ್ಸಿದಿರಿ, ಬಿಲ್ಡಿಂಗಲ್ಲಿ ಆಫೀಸ್ ಓಪನ್ ಮಾಡಿದಿರಿ, ಅದ್ರ ಉಪಯೋಗವನ್ನು ತೊಗೊಳ್ತಾ ಇದ್ದೀರಿ, ಯು ಆರ್ ಎಂಜಾಯಿಂಗ್, ಯು ಹ್ಯಾವ್ ಅನ್ಜಸ್ಟ್ಲಿ ಎನ್ರಿಚ್ಡ್, ಅದನ್ನು ಎಂಜಾಯ್ ಮಾಡ್ತಾ ಇದ್ದೀರಿ. ಎಂಜಾಯ್ ಮಾಡ್ತಾ ಇರೋದ್ರಿಂದ ಈ BK ಮಂಡಲ್ ಅವ್ರಿಗೆ ಎಷ್ಟು ಖರ್ಚಾಗಿದೆ ಆ ಖರ್ಚಿನ ಎಲ್ಲ ಹಣವನ್ನು ಕೊಡೋದು ನಿಮ್ಮ ಜವಾಬ್ದಾರಿ ಅಂತ ಹೇಳಿ ಕೋರ್ಟ್ ಏನು ಮಾಡುತ್ತೆ, ಅವರಿಗೆ ಅವನು ವೆಚ್ಚ ಮಾಡಿದಂಥ ಎಲ್ಲ ಹಣವನ್ನು ಕೊಡಿಸುತ್ತೆ. ಸೊ ವೆನ್ ದೆರ್ ಇಸ್ ಎ ನಾನ್ ಗ್ರ್ಯಾಟಿಟ್ಯೂಯಸ್ ವರ್ಕ್ ದ್ಯಾಟ್ ಶುಡ್ ಬಿ ಪೇಡ್. ನೀವು ಫಾರ್ಮಾಲಿಟಿ ಪ್ರಕಾರ ಕಾಂಟ್ರಾಕ್ಟ್ ಆಗಿಲ್ಲ ಅಂಥೇಳಿ ನೀವು ಔಟ್ರೈಟಾಗಿ ರಿಜೆಕ್ಟ್ ಮಾಡೋಕ್ಕಾಗಲ್ಲ ಅನ್ನೋದನ್ನು ಈ ಒಂದು ಪ್ರಕರಣದಲ್ಲಿ ಹೇಳಲಾಗುತ್ತೆ. ದೆನ್ ಫೈಂಡರ್ ಆಫ್ ಗೂಡ್ಸ್, ದಿಸ್ ಈಸ್ ಎನದರ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ಆಮೇಲೆ ಇದ್ರ ಮೇಲೆ ಶಾರ್ಟ್ ನೋಟ್ಸ್ ಕೇಳ್ತಾರೆ. ಆದ್ದರಿಂದ ನಾನೇನು ಮಾಡಿದ್ದೀನಿ ಅಂದರೆ, ಇದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಐ ಹ್ಯಾವ್ ಮೇಡ್ ಎ ಸಪ್ರೇಟ್ ವಿಡಿಯೋ ಆನ್ ಫೈಂಡರ್ ಆಫ್ ಗೂಡ್ಸ್. ಇಲ್ಲಿ ಸಾಂಕೇತಿಕವಾಗಿ ಹೇಳಿಬಿಡ್ತೀನಿ, ಎ ಪರ್ಸನ್ ಹೂ ಫೈಂಡ್ಸ್ ದ ಗೂಡ್ಸ್ ಬಿಲಾಂಗಿಂಗ್ ಟು ಎನದರ್ ಆ್ಯಂಡ್ ಟೇಕ್ಸ್ ದೆಮ್ ಇನ್ ಟು ಹೀಸ್ ಕಸ್ಟಡಿ, ಹೀ ಈಸ್ ಸಬ್ಜೆಕ್ಟ್ ಟು ದ ಸೇಮ್ ರೆಸ್ಪಾನ್ಸಿಬಿಲಿಟಿ ಆ್ಯಸ್ ಬೇಲಿ. ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ವಸ್ತು ಸಿಕ್ತು ಅಂತ ನಮ್ಮ ಹತ್ರ ಇಟ್ಕೊಳ್ಳೋದಲ್ಲ, ಅದಕ್ಕೆ ನಮಗೆ ಓನರ್ಶಿಪ್ ಬರೋದಿಲ್ಲ. ನೀವು ಅದಕ್ಕೆ ಏನಾಗ್ತೀರಿ ಅಂದರೆ ಬೇಲಿ ಆಗ್ತೀರಿ. ಯು ವಿಲ್ ಬಿಕಮ್ ಎ ಬೇಲಿ. ವಾಟ್ ಈಸ್ ಮೆಂಟ್ ಬೈ ಬೇಲಿ? ಹೊಸ ಶಬ್ದ ಅಲ್ವಾ ಇದು? ದಟ್ ಈಸ್ ಎ ಪ್ರಾಬ್ಲಮ್. ದೇರ್ ಈಸ್ ಎ ಪರ್ಸನ್ ಕಾಲ್ಡ್ ಬೇಲರ್. ಫಸ್ಟ್ ಬೇಲರ್ ಸಂಬಂಧ ಹೇಳ್ಬಿಡ್ತೀನಿ. ಬೇಲರ್ ಸಂಬಂಧ ಹೇಳ್ತೀನಿ. ನೀವು ಒಂದು ವಸ್ತುವನ್ನು ಅಥವಾ ಒಂದು ಶರ್ಟ್ ಹೊಲಿಯಕ್ಕೆ ಕೊಡ್ತೀರಿ ಅಂತ ಇಟ್ಕೊಳ್ಳಿ ಟ್ರೇಲರ್ಗೆ, ಅಥವಾ ಒಂದು ಬಂಗಾರದ ಆಭರಣವನ್ನು ಮಾಡೋಕ್ಕೆ ನೀವು ಅಕ್ಸಾಲಿಗನ ಕೊಡ್ತೀನಿ ಅಂತ ಇಟ್ಕೊಳ್ಳಿ. ನೀವು ಬೇಲರು, ಅಕ್ಸಾಲಿಗ ಬೇಲಿ. ನೀವು ಬೇಲರು, ಟೇಲರ್ ಬೇಲಿ. ಅಂದರೆ ಟೇಲರ್ನ ಕೆಲಸ ಏನು? ಶರ್ಟ್ ಹೊಲಿದು ನಿಮ್ಗೆ ವಾಪಸ್ ಕೊಡುವಂಥದ್ದು. ದಟ್ ಈಸ್ ದಿ ವರ್ಕ್ ಆಫ್ ಎ ಟೇಲರ್. ಅಥವಾ ಬಂಗಾರದ ಆಭರಣವನ್ನು ಮಾಡಿ ಅದನ್ನು ನಿಮ್ಗೆ ವಾಪಸ್ ಕೊಡುವಂಥದ್ದು. ದಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಅಕ್ಕಸಾಲಿಗ. ಹಾಗೇನೆ ಸಿಕ್ಕ ವಸ್ತುಗಳನ್ನು ನಿಜವಾದ ಓನರ್ ಸಿಗೋ ತನಕ ನೀವು ನೀಟಾಗಿ ಇಟ್ಕೋಬೇಕು, ಚೆಂದಾಗಿ ಇಟ್ಕೋಬೇಕು, ಆಮೇಲೆ ಅವನಿಗೆ ವಾಪಸ್ ಕೊಡಬೇಕು. ಒಂದು ವೇಳೆ ನೀವು ಅದರದ ಉಪಯೋಗ ತೊಗೊಂಡ್ರಿ ಅಂದರೆ, ಅಥವಾ ಅದು ಏನೋ ಹಣ್ಣು ಹಂಪಲಾಗಿತ್ತು ನೀವು ತಿಂದು ಬಿಟ್ರಿ ಅಂದರೆ ಅದರ ಕಾಸ್ಟ್ ಅವನಿಗೆ ಕೊಡಬೇಕು. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಫೈಂಡರ್ ಆಫ್ ಗೂಡ್ಸ್. ಸೆಕ್ಷನ್ 71 ಟಾಕ್ಸ್ ಅಬೌಟ್ ದಿಸ್. ಇಲ್ಲಿ ಹಾಲಿನ್ಸ್ ವರ್ಸಸ್ ಫೌಲರ್ ಅಂತಕ್ಕಂಥ ಒಂದು ಪ್ರಕರಣವನ್ನು ಇಲ್ಲಿ ನಾನು ನಿಮಗೆ ಚರ್ಚೆ ಮಾಡಿದ್ದೀನಿ. ಇಲ್ಲಿ ಏನಾಗುತ್ತೆ ಅಂತಂದರೆ, ಫೌಲರ್ ವಾಸ್ ಓನರ್ ಆಫ್ ಎ ಕ್ವಾಂಟಿಟಿ ಆಫ್ ಕಾಟನ್. ಕೆಲವು ಹತ್ತಿ ಬಂಡಲ್ ಇದ್ದು ಅದರ ಓನರ್ ಅವ. ಅದನ್ನು ಏನು ಮಾಡ್ತಾನಂದರೆ, ಒಬ್ಬವ ಬೇಲಿ ಅಂತಕ್ಕಂಥವ ಕದ್ಕೊಂಡು ಹೋಗ್ಬಿಡ್ತಾನೆ, ತೆಗೆದುಕೊಂಡು ಹೋಗ್ಬಿಡ್ತಾನೆ, ಹೋಗಿ ಮತ್ತೊಬ್ಬನಿಗೆ ಮಾರ್ತಾನೆ, ಹಾಲಿನ್ಸಿಗೆ ಮಾರ್ತಾನೆ. ಓಕೆ, ಕಾಟನ್ ಫ್ರಮ್ ಫೌಲರ್ and sold it to Hollins, and Hollins in turn sold it to somebody else. ನೋಡಿ ಇಲ್ಲಿ ಏನಾಗುತ್ತೆ ಅಂತಂದರೆ, ಮಾಲಕ್ ಯಾರು? ಮಾಲಕ್ ಈಸ್ ಹಾಲಿನ್ಸ್. ಮಾಲಕ್ ಈಸ್ ಆ್ಯಕ್ಚುಲಿ ಫೌಲರ್ ಏನು ಮಾಡ್ತಾನೆ? ಬೇಲಿ ಕತ್ಕೊಂಡು ಹೋಗ್ತಾನೆ ಫೌಲರ್ನ ವಸ್ತುನ. ಆಮೇಲೆ ಅದನ್ನು ಒಯ್ದು ಹಾಲಿನ್ಸಿಗೆ ಕೊಡ್ತಾನೆ, ಹಾಲಿನ್ಸ್ ಇನ್ನೊಬ್ಬನಿಗೆ ಮಾರ್ತಾನೆ. ಇವಾಗ ಕೇಸು ದಾಖಲಾಗುತ್ತೆ. ಏನು ದಾಖಲಾಗುತ್ತೆ? ಈಗ ಕಳ್ಕೊಂಡವ ಫೌಲರ್ ಕೇಸ್ ಹಾಕ್ತಾನೆ, ನನಗೆ ಕೊಡು ನೀನು ಅಂಥೇಳಿ. ಅಲ್ಟಿಮೇಟ್ಲಿ ಹಾಲಿನ್ಸ್ ಅದನ್ನು ಕೊಡಬೇಕಾಗತ್ತೆ. ಬಟ್ ಇಲ್ಲಿ ಕದ್ಕೊಂಡು ಹೋದವನು ತಪ್ಪಿಸ್ಕೊಂಡ್ಬಿಡ್ತಾನೆ. ಯಾಕೆ ಅಂತಂದರೆ, ಅವನು ಕೊಟ್ಟಂತಹ ಗೂಡ್ಸ್ ಏನಿದೆಯಲ್ಲ, ಹಾಲಿನ್ಸಿಗೆ ಕೊಟ್ಟಂತಹ ಗೂಡ್ಸು, ಅದಕ್ಕೆ ಬೈಲರ್ನ ಓನರ್ಶಿಪ್ ಇರಲ್ಲ. ಓನರ್ಶಿಪ್ ಯಾರ್ದಿರುತ್ತೆ? ಫೌಲರ್ದು ಓನರ್ಶಿಪ್ ಇರುತ್ತೆ. ಅವಾಗ ಏನಾಗುತ್ತೆ? ಫೌಲರ್ ಅದನ್ನು ರಿಕವರಿ ಮಾಡ್ಬೋದು. ದಟ್ ಈಸ್ ವಾಟ್ ಈಸ್ ದ ಕಾನ್ಸೆಪ್ಟ್ ಇನ್ ಫೈಂಡರ್ ಆಫ್ ಗೂಡ್ಸ್. ಯಾವನಿಗೆ ವಸ್ತು ಸಿಗಿರುತ್ತೆ, ಓನರ್ಶಿಪ್ ಅವನಿಗೆ ಬರೋದಿಲ್ಲ ಅಂತಕ್ಕಂಥದ್ದು ಬಹಳ ಮುಖ್ಯ. ಇಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಪ್ರಾಕ್ಟಿಕಲಾಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಎಷ್ಟೋ ಸಲ ಈ ಸರಗಾಳರು ಇರ್ತಾರೆ, ಬಂಗಾರ ಕಾಳು ಮಾಡೋರು,
ಅವ್ರಮ್ಮ ಪೊಲೀಸರಿಗೆ ಸಿಕ್ಕ ಕೂಡಲೇ ಪೊಲೀಸರ ಫಸ್ಟ್ ಕೆಲಸ ಏನು ಅಂತಂದರೆ ಯಾರ ಕಡೆ ಮಾರಿದೀಯಾ ಅಂತ ಕೇಳ್ತಾರೆ ಅವ್ರು. ಆಮೇಲೆ ಮಾರಿದವ್ರು ಲಿಸ್ಟ್ ತೊಗೊತಾರೆ. ಇವನು ಜೀಪಲ್ಲಿ ಕೂರಿಸ್ಕೊಂಡು ಹೋಗಿ ಆ ಎಲ್ಲ ಅಂಗಡಿಗೆ ಹೋಗ್ಬಿಟ್ಟು ಅಷ್ಟು ಮಟೀರಿಯಲ್ ಇಲ್ಲಾಂದ್ರೆ ಅದಕ್ಕೆ ಈಕ್ವಲೆಂಟ್ ಬಂಗಾರನ ಎತ್ಕೊಂಡು ಬರ್ತಾರೆ. ಆವಾಗ ಆ ಬಂಗಾರದ ಅಂಗಡಿಯವರು ಏನು ಮಾಡೋಕ್ಕಾಗಲ್ಲ, ಮಾರ್ವಾಡಿಗಳು ಏನು ಮಾಡೋಕ್ಕಾಗಲ್ಲ. ದೇರ್ ಮಟೀರಿಯಲ್ ಬಿಕಾಸ್ ದೇ ಹ್ಯಾವ್ ನಾಟ್ ಬೀನ್ ಪರ್ಚೇಸ್ಡ್ ಫ್ರಮ್ ಎ ಟ್ರೂ ಓನರ್ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗ್ತದೆ. ದಿಸ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಸೆಕ್ಷನ್ 71. ಆ್ಯಂಡ್ ಲಾಸ್ಟ್ ಸೆಕ್ಷನ್ 72. ಸೆಕ್ಷನ್ 72ನೂ ಹೆಚ್ಚು ಕಮ್ಮಿ ಸೆಕ್ಷನ್ 71 ಇದ್ದಂಗೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ಈಗ ಯಾರೋ ಒಬ್ಬರು ತಂದು ನಿಮ್ಮ ಹತ್ರ ಇಟ್ಟು ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಈ ಒಂದು ಅಪಾರ್ಟ್ಮೆಂಟಲ್ಲಿ ಇರ್ತೀರಿ. ಅಲ್ಲಿ ಒಂದು ಅಪಾರ್ಟ್ಮೆಂಟಿನ ಓನರ್ ಹೆಸರು ಅನೂಪ್ ಜಲೋಟಾ ಅಂತಿತ್ತು ಅಂತ ಇಟ್ಕೊಂಡು. ಅನೂಪ್ ಜಲೋಟಾ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅಪಾರ್ಟ್ಮೆಂಟ್ ಇರುತ್ತೆ. ಅವನು ಸ್ವಿಗ್ಗಿಗೆ ಆರ್ಡರ್ ಮಾಡ್ತಾನೆ, ಊಟ ತರಲಿಕ್ಕೋ ಅಥವಾ ಏನು ಪಿಜ್ಜಾ ತರಲಿಕ್ಕೋ ಆರ್ಡರ್ ಮಾಡ್ತಾನೆ. ಆಮೇಲೆ ಅದೇ ಅಪಾರ್ಟ್ಮೆಂಟ್ನಲ್ಲಿ ಇನ್ನೊಬ್ಬ ಅನೂಪ್ ಡಿಸೋಜಾ ಅಂತಕ್ಕಂಥ ಒಬ್ಬ ಮನೆ ಇರುತ್ತೆ. ಅವನೇನು ಮಾಡ್ತಾನೆ, ಅನೂಪ್ ಅಂತ ಇರುತ್ತಲ್ವ, ಅನೂಪ್ ಜಲೋಟಾ ಮನೆಗೆ ಅದನ್ನು ಡೆಲಿವರಿ ಮಾಡೋದ್ರ ಬದಲು ಅನೂಪ್ ಡಿಸೋಜಾ ಮನೆ ಮುಂದಿಟ್ಟು ಹೋಗ್ಬಿಡ್ತಾನೆ ಬೆಲ್ ಮಾಡಿ. ಆವಾಗ ಅನೂಪ್ ಡಿಸೋಜಾ ಏನು ಮಾಡ್ತಾನೆ, ಓ ಇದು ಯಾರೋ ತಂದಿಟ್ಟಿದ್ದಾರೆ ಅಂಥೇಳಿ ಒಳಗೆ ತೊಗೊಳ್ತಾನೆ. ತೊಗೊಂಡು ಅದರಲ್ಲಿ ಏನು ಪಿಜ್ಜಾ ಎಲ್ಲ ಊಟ ಎಲ್ಲ ಇರುತ್ತೆ, ಅದನ್ನೆಲ್ಲ ತಿಂದು ಎಂಜಾಯ್ ಮಾಡ್ತಾನೆ. ಎಂಜಾಯ್ ಮಾಡಿ ಆದಮೇಲೆ ಸುಮ್ಮನೆ ಇರ್ತಾನೆ. ನೆಕ್ಸ್ಟ್ ಏನಾಗುತ್ತೆ, ಅವನು ಅನೂಪ್ ಜಲೋಟ ಫೋನ್ ಮಾಡ್ತಾನೆ, ನನಗೆ ಬಂದೇ ಇಲ್ಲ ಅಂಥೇಳಿ. ಆವಾಗ ಡೆಲಿವರಿ ಬಾಯ್ ಬಂದು ಹೇಳ್ತಾನೆ, ಇಲ್ಲಿ ಇಟ್ಟಿದ್ದೆ ಸರ್ ಅಂತ. ಆಮೇಲೆ ಇವನು ತಿಂದಾಗಿರುತ್ತಲ್ವಾ, ಈ ಅನೂಪ್ ಜಲೋಟ ಯಾಕೆ ದುಡ್ಡು ಕೊಡ್ತಾನೆ, ನಾನು ಕೊಡೋಲ್ಲ, ನೀವು ಅನೂಪ್ ಡಿಸೋಜಾ ಕಡೆನೇ ತೊಗೊಳ್ಳಿ ಅಂತ ಹೇಳ್ತಾನೆ. ಆವಾಗ ಅನೂಪ್ ಡಿಸೋಜಾ ಏನು ಹೇಳ್ತಾನೆ, ನನಗೆ ಆರ್ಡ್ರೇ ಮಾಡಿರಲಿಲ್ಲ, ನಾ ಏನು ಮಾಡಲಿ, ನಮ್ಮ ಮನೆ ಮುಂದೆ ತಂದಿಟ್ಟಿದ್ಯಾ, ನಾನು ತಿಂದಿದ್ದೀನಿ ಅಂತ ಹೇಳ್ತಾನೆ. ಬಟ್ ದ ಲಾ ವಿಲ್ ನಾಟ್ ಅಗ್ರಿ. ಅನೂಪ್ ಡಿಸೋಜಾ ಹ್ಯಾಸ್ ಟು ಪೇ ಇಟ್. ಮನಿ ಪೇಡ್ ಆರ್ ಥಿಂಗ್ಸ್ ಡೆಲಿವರ್ಡ್ ಬೈ ಮಿಸ್ಟೇಕ್. ಇಂಥ ಸಂದರ್ಭದಲ್ಲಿ ನಿಮಗೆ ಬೈ ಮಿಸ್ಟೇಕ್ ಅಥವಾ ಕೋರ್ಷನ್ನಿಂದ ನಿಮಗೆ ಬಂದಿತ್ತು ಅಂತಂದ್ರೆ ಅದನ್ನು ನೀವು ಉಪಯೋಗ ಮಾಡಿದರೆ, ಅದರ ಲಾಭವನ್ನು ತೊಗೊಂಡಿದ್ರೆ ನೀವೇನು ಮಾಡಬೇಕು, ಅದನ್ನು ಬಗೆಹರಿಸಬೇಕು ಅಂತಕ್ಕಂಥದ್ದು. ಇಲ್ಲಿ ಅಂಥದ್ದೇ ಒಂದು ಪ್ರಕರಣವನ್ನು ನಾನಿಲ್ಲಿ ಬರೆದಿದ್ದೀನಿ. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಕೇಸ್ ಲಾ. ಸ್ಟೇಟ್ ಆಫ್ ಮಧ್ಯಪ್ರದೇಶ್ ವರ್ಸಸ್ ಬಾಯಿಲಾಲ್ ಬಾಯಿ ಅಂತಕ್ಕಂಥ ಕೇಸು. ಬಾಯಿಲಾಲ್ ಬಾಯಿ ಅಂತಕ್ಕಂಥ ಕೇಸು. ಇಲ್ಲಿ ಏನಾಗಿರುತ್ತೆ ಅಂತಂದರೆ, ಸೇಲ್ ಟ್ಯಾಕ್ಸ್ ಪೇ ಮಾಡಿರ್ತಾನೆ ಯಾರು, ಬಾಯಿಲಾಲ್ ಬಾಯಿ. ಸೆಂಟ್ರಲ್ ಪ್ರೊವಿನ್ಸಸ್ ಬಿಯರರ್ ಸೇಲ್ಸ್ ಟ್ಯಾಕ್ಸ್ ಆ್ಯಕ್ಟ್. ಇದ್ರ ಪ್ರಕಾರ ಏನು ಮಾಡಿರ್ತಾನೆ ಅಂದರೆ, ಅವನು ಟ್ಯಾಕ್ಸ್ನ ಕಟ್ಟಿರ್ತಾನೆ ಪಾಪ. ಆಮೇಲೆ ಏನಾಗುತ್ತೆ, ಗೌರ್ಮೆಂಟ್ ಆರ್ಡ್ರಿಂದ ಇದು ಕ್ಯಾನ್ಸಲ್. ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಈ ಟ್ಯಾಕ್ಸ್ ಮಾಡಿರೋದು ಸರಿ ಇಲ್ಲ, ಇದು ಅಸಂವಿಧಾನಿಕ ಅಂಥೇಳಿ ಡಿಸಿಷನ್ ಕೊಡುತ್ತೆ. ಸರ್ವೋಚ್ಚ ನ್ಯಾಯಾಲಯದ ಡಿಸಿಷನ್ ಕೊಡುತ್ತೆ. ಆವಾಗ ಇವನು ಕೇಸ್ ಹಾಕ್ತಾನೆ, ಯಾರು, ಬಾಯಿಲಾಲ್, ನನ್ನ ಅಮೌಂಟ್ ರಿಫಂಡ್ ಕೊಡಿ ಅಂಥೇಳಿ. ಇವರೇನು ಹೇಳ್ತಾರೆ, ನೋ ಕೊಡುವುದಿಲ್ಲ, ನಾವು ಅಮೌಂಟ್ ಕೊಡುವುದಿಲ್ಲ ಅಂತ ಹೇಳ್ತಾರೆ. ಆವಾಗ ಸುಪ್ರೀಂ ಕೋರ್ಟ್ ಹೇಳುತ್ತೆ, ನೋ ಯು ಕ್ಯಾನಾಟ್ ಬಿ ಅನ್ಜಸ್ಟ್ಲಿ ಎನ್ರಿಚ್. ನೀವು ಅವನ ದುಡ್ಡು ಅವನಿಗೆ ವಾಪಸ್ ಕೊಡಬೇಕಾಗತ್ತೆ. ಬೈ ಮಿಸ್ಟೇಕ್ ಅವ್ನು ಪೇ ಮಾಡಿದ್ದಾನೆ, ಸುಪ್ರೀಂ ಕೋರ್ಟ್ ಆರ್ಡರ್ ಅದು ಬ್ಯಾನ್ ಆಗಿದೆ, ಕ್ಯಾನ್ಸಲ್ ಆಗಿದೆ ಅಂದಾಗ ನೀವೇನು ಮಾಡಬೇಕು, ಅವ್ರ ದುಡ್ಡನ್ನು ಅವ್ರಿಗೆ ಕೊಡಬೇಕು ಅಂಥೇಳಿ. ದ ಪೆಟಿಷನರ್ ಫೈಲ್ಡ್ ಎ ರಿಟ್ ಪೆಟಿಷನ್ ಅಂಡರ್ ಆರ್ಟಿಕಲ್ 226 ಆಫ್ ದ ಕಾನ್ಸ್ಟಿಟ್ಯೂಷನ್ ಸೀಕಿಂಗ್ ರಿಫಂಡ್. ಇಲ್ಲೇನಾಗುತ್ತೆ, ಈ ರಿಫಂಡ್ 226 ಹೈಕೋರ್ಟ್ಗೆ ಆರ್ಡರ್ ಕೇಸ್ ಹಾಕಿರ್ತಾನೆ ಅವನು. ಬಟ್ ಹೈಕೋರ್ಟಲ್ಲಿ ಏನಾಗುತ್ತೆ, ಕೇಸ್ ಇವನು ಪರವಾಗಿ ಆಗುತ್ತೆ. ಆವಾಗ ಗೌರ್ಮೆಂಟ್ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ, ಇಲ್ಲ ನಾವು ಕೊಡೋದಿಲ್ಲ ಅಂತ. ಆವಾಗ ಸುಪ್ರೀಂ ಕೋರ್ಟು ಕೂಡ ಹೈಕೋರ್ಟ್ನ ಆರ್ಡರ್ನ ಎತ್ತಿ ಹಿಡಿಯುತ್ತೆ. ಅಂದರೆ ಯಾವುದು ಅನ್ಜಸ್ಟ್ ಎನ್ರಿಚ್ಮೆಂಟ್ ಆಗಬಾರ್ದು ಅನ್ನೋದನ್ನು ನಾವು ಇಲ್ಲಿ ಈ ಎಲ್ಲ ಸೆಕ್ಷನ್ಗಳಿಂದ ಕಾಣ್ಬೋದು. ದ ಪ್ರಿನ್ಸಿಪಲ್ ಆಫ್ ಅನ್ಜಸ್ಟ್ ಎನ್ರಿಚ್ಮೆಂಟ್. ಈಗ ಮೇಲೆ ನೋಡಿದ್ದು ಎಲ್ಲದರದ್ದು ಇದು ಕಾನ್ಸೆಪ್ಟು. ಅದಕ್ಕೆ ಹೆಸರು ಹೀಗಿದೆ, ನೆಮೋ ಡೆಬೆಟ್ ಲಿಕ್ಯುಪ್ಲೇಟರಿ ಎಕ್ಸ್ ಅಲಿನಾ ಜಕ್ಟುರಾ. ನೋ ಒನ್ ಶುಡ್ ಬಿ ಅನ್ಜಸ್ಟ್ಲಿ ಎನ್ರಿಚ್ಡ್ ಎಟ್ ಎನದರ್ಸ್ ಎಕ್ಸ್ಪೆನ್ಸ್ ಅನ್ನೋದು ಈ ಎಲ್ಲ 68ರಿಂದ 72 ಕಲಮುಗಳ ಒಂದು ಭಾವಾರ್ಥ, ಮೂಲತತ್ವ. ಯಾರೋ ಮತ್ತೊಬ್ಬನ ನಷ್ಟದಿಂದ ಅನ್ಯಾಯವಾಗಿ ಲಾಭ ಪಡೆಯಬಾರದು. ನೆಮೋ ಡೆಬೆಟ್ ಲಿಕ್ಯುಪ್ಲೇಟರಿ ಎಕ್ಸ್ ಅಲಿನಾ ಜಕ್ಟುರಾ ಅಂತಕ್ಕಂಥ ಇದು. ನೀವು ನೆನಪಿಡೋಕ್ಕಾಗಲಿಲ್ಲ ಅಂದರೆ ಯು ಕ್ಯಾನ್ ರಿಮೆಂಬರ್ ದಿಸ್ ಇಂಗ್ಲೀಷ್ ಸ್ಟೇಟ್ಮೆಂಟ್. ನೋ ಒನ್ ಶುಡ್ ಬಿ ಅನ್ಜಸ್ಟ್ಲಿ ಎನ್ರಿಚ್ಡ್ ಅಂತಕ್ಕಂಥದ್ದನ್ನು ನಾವು ಈ ಎಲ್ಲ ಪ್ರಕರಣಗಳಿಂದ ಕಾಣ್ತೀವಿ.
ಇಲ್ಲಿ ನಾನು ಜಸ್ಟ್ ಒಂದು ಡಿಸ್ಟಿಂಕ್ಷನ್ ಮಾಡಿದ್ದೀನಿ, ಅಂದರೆ ಮಧ್ಯೆ ವ್ಯತ್ಯಾಸ, ಕಾಂಟ್ರಾಕ್ಟು ಮತ್ತು ಕ್ವಾಸಿ ಕಾಂಟ್ರಾಕ್ಟಲ್ಲಿ ವ್ಯತ್ಯಾಸ. ಒಂದು ರಿಫ್ರೆಶಿಂಗ್ ಕೋರ್ಸ್ ಅನ್ಬೋದು ನಾವು. ಕರಾರು ಏನಿಂದ ಎದರಿಂದ ಆಗಿರುತ್ತೆ? ಒಪ್ಪಂದದಿಂದ ಆಗಿರುತ್ತೆ. ಕರಾರು ನಮ್ಗೆ ಏನೇನು ಆಗಿರುತ್ತೆ? ಒಪ್ಪಂದದಿಂದ ಕರಾರಾಗಿರುತ್ತೆ. ಒಪ್ಪಂದದಿಂದ ಕರಾರಾಗಿರುತ್ತೆ. ಇಲ್ಲೇನಾಗಿರುತ್ತೆ? ಇಟ್ ಈಸ್ ಬೈ ಆಪರೇಷನ್ ಲಾ, ಕಾನೂನಿನಿಂದ ಕರಾರಾಗಿರುತ್ತೆ. ಇಲ್ಲಿ ಕ್ವಾಸಿ ಇದೇನಾಗುತ್ತೆ? ಕಾನೂನಿನಿಂದ ಆಗಿರುತ್ತೆ. ಅಲ್ಲಿ ಆಫರು ಅಕ್ಸೆಪ್ಟೆನ್ಸು ಏನು ಇರೋದಿಲ್ಲ. ಇಲ್ಲಿ ಪ್ರೀ ಕನ್ಸೆಂಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಕೋರ್ಷನ್ ಇಲ್ಲ ಇಲ್ಲಿ, ಎಲ್ಲರ ಮನಸ್ಸು ಒಂದಾಗಿ ಆಗಿರುತ್ತೆ. ಕನ್ಸೆನ್ಸಸ್ ಆ್ಯಡ್ ಐಡಮ್ ಅಂತಾರೆ. ಅದಕ್ಕೆ ಏನಂತಾರೆ? ಕನ್ಸೆನ್ಸಸ್ ಆ್ಯಡ್ ಐಡಮ್ ಅಂತಲೂ ಹೇಳ್ತಾರೆ ಇದಕ್ಕೆ. ಇಟ್ ಈಸ್ ಸೇಮ್ ಕಾನ್ಸೆಪ್ಟ್. ಇಲ್ಲಿ ಹಂಗಿಲ್ಲ, ನೀವು ಒಪ್ತಿರೋ ಒಪ್ಪಲ್ವೋ, ನಿಮಗೆ ಲಾಭ ಆಗಿದೆ ಅಂದರೆ ಲಾಸ್ ಇಸ್ ಯು ಕಂಪೆನ್ಸೇಟ್. ಯಾವುದರಲ್ಲಿ? ಕ್ವಾಸಿ ಕಾಂಟ್ರಾಕ್ಟಲ್ಲಿ. ದೆನ್ ಇಲ್ಲಿ ಸೇಲ್ ಅಗ್ರಿಮೆಂಟ್, ಸುಮ್ಮನೆ ಎಕ್ಸಾಂಪಲ್, ಸಪ್ಲೈ ಆಫ್ ನೆಸೆಸರಿ ಟು ಮೈನರ್, ಇದ್ರ ಎಕ್ಸಾಂಪಲ್, ಅದ್ರ ಎಕ್ಸಾಂಪಲ್. ಸೊ ಈ ಡಿಫ್ರೆನ್ಸನ್ನು ನೀವು ಅಪ್ರಿಷಿಯೇಟ್ ಮಾಡಬೇಕು. ಕ್ವಾಸಿ ಕಾಂಟ್ರಾಕ್ಟ್ ಈಸ್ ಎ ಕಾಂಟ್ರಾಕ್ಟ್ ಬೈ ಆಪರೇಷನ್ ಆಫ್ ಲಾ, ವೇರ್ ಆಸ್ ನಾರ್ಮಲ್ ಕಾಂಟ್ರಾಕ್ಟ್ ಈಸ್ ಬೈ agreement. Quasi contract, there is no consent at all. There is no consent at all. Then in contract, minors contract is, ಇದನ್ನು ಬರಿಬೋದಿತ್ತು ನಾನು, ಮೈನರ್ಸ್ ಕಾಂಟ್ರಾಕ್ಟ್ ಈಸ್ ವಾಯ್ಡ್ ಅಬ್ ಇನಿಷಿಯೋ. ಇಲ್ಲಿ ನೋ, ಆ್ಯಕ್ಚುಲಿ ನೆಸೆಸಿಟಿ ಮೈನರ್ ವಿಷಯದಲ್ಲೇ ಕೊಡ್ತೀವಿ ನಾವು. ಅದಕ್ಕೆ ತದ್ವಿರುದ್ಧವಾದಂತಹ ಒಂದು ಕಾನ್ಸೆಪ್ಟ್ ಇದು. ಸೊ ಈ ಒಂದು ವ್ಯತ್ಯಾಸ ನಿಮಗೆ ಗಮನದಲ್ಲಿರಬೇಕು. ವಿತ್ ದಿಸ್ ದಿ ಕ್ವಾಸಿ ಕಾಂಟ್ರಾಕ್ಟ್ ಬ್ರಿಡ್ಜ್ ದ ಗ್ಯಾಪ್ ಬಿಟ್ವೀನ್ ಲಾ ಆ್ಯಂಡ್ ಮೊರಾಲಿಟಿ. ನೋಡಿ, ಈ ಕ್ವಾಸಿ ಕಾಂಟ್ರಾಕ್ಟ್ನಿಂದ ನಾವೇನು ಕಾಣ್ಬೋದು ಅಂದರೆ, ನೈತಿಕ ಮೌಲ್ಯಗಳ, ಮಾನವೀಯ ಮೌಲ್ಯಗಳನ್ನು ಏನು ಮಾಡ್ತದೆ? ಇದು ಕಾನೂನಿನಿಂದ ರಕ್ಷಿಸ್ತದೆ. ದೇ ಎನ್ಶ್ಯೂರ್ ಫೇರ್ನೆಸ್ ಬೈ ಪ್ರಿವೆಂಟಿಂಗ್ ಒನ್ ಪಾರ್ಟಿ ಫ್ರಮ್ ಬಿಕಮಿಂಗ್ ಅನ್ಜಸ್ಟ್ಲಿ ಎನ್ರಿಚ್ಡ್ ಎಟ್ ಎನದರ್ಸ್ ಎಕ್ಸ್ಪೆಂಡಿಚರ್. Section 68 to 72 of the Indian Contract Act thus reflect the principle of equity and justice. ನ್ಯಾಯ ಮತ್ತು ನ್ಯಾಯಯೋಚಿತ. ಫೇರ್ನೆಸ್ ಅಂದರೆ ನ್ಯಾಯಯೋಚಿತ ಅಂತ ಹೇಳ್ಬೋದು. ಕ್ವಾಸಿ ಕರಾರು ಕಾನೂನು ಮತ್ತು ನೈತಿಕೆಯ ನಡುವೆಯೇ ಸೇತುವೆಯಂತೆ ವರ್ತಿಸುತ್ತದೆ. ಒಬ್ಬ ವ್ಯಕ್ತಿ ಮತ್ತೊಬ್ಬನ ನಷ್ಟದಿಂದ ಅನ್ಯಾಯವಾಗಿ ಲಾಭ ಪಡೆಯುವುದನ್ನು ತಡೆಯುವ ಮೂಲಕ ನ್ಯಾಯವನ್ನು ಖಾತ್ರಿಪಡಿಸುತ್ತದೆ. ಈ ರೀತಿಯಾಗಿ ಭಾರತೀಯ ಕರಾರು ಕಾಯ್ದೆಯ ಕಲಮುಗಳು ಸಮಾನತೆ ಮತ್ತು ಸಮಾನತೆಯ ಸಮನ್ವಯತೆಯ ತತ್ವವನ್ನು, ಇದಕ್ಕೆ ನೀವು ಸಮನ್ವಯತೆ ಅಂತಕ್ಕಂಥ ಶಬ್ದ ಯೂಸ್ ಮಾಡೋದು ಒಳ್ಳೆಯದು. ಸಮನ್ವಯತೆ ನಾವು ಯಾಕೆಂದರೆ ಈಕ್ವಾಲಿಟಿಗೆ ಸಮಾನತೆ ಅಂತೀವಿ, ಅದಕ್ಕೆ ಈಕ್ವಿಟಿಗೆ ಸಮನ್ವಯತೆ ಅಂತ ಹೇಳ್ಬೋದು. ಸಮನ್ವಯತೆ ಅಂತಕ್ಕಂಥ ಒಂದು ತತ್ವವನ್ನು ಇದು ಪ್ರತಿಪಾದಿಸ್ತದೆ. ವಿತ್ ದಿಸ್ ಐ ಆಮ್ ಆ್ಯಕ್ಚುಲಿ ಕನ್ಕ್ಲೂಡಿಂಗ್ ದಿ ಚಾಪ್ಟರ್ ಕ್ವಾಸಿ ಕಾಂಟ್ರಾಕ್ಟ್ಸ್. ಇದನ್ನು ನಾನು ನಿಮಗೆ ಕಂಪ್ಲೀಟ್ ಮಾಡಿದ ಹಾಗೆ ಆಗುತ್ತೆ. ಇದರಲ್ಲಿ ಕ್ವಾಸಿ ಕಾಂಟ್ರಾಕ್ಟ್ನಲ್ಲಿ ಒಂದನ್ನು ನಾನು ನಿಮಗೆ ವಿಶೇಷವಾಗಿ ಮಾಡ್ತೀನಿ, ಫೈಂಡರ್ ಆಫ್ ಗುಡ್ಸ್. ಅದಕ್ಕೆ ಇನ್ನೂ ಬೇರೆ ಬೇರೆ ತತ್ವಗಳಿವೆ. ಅಂದರೆ ಬೇಲ್ಮೆಂಟ್ ಅಂದರೆ ಏನು, ಅದನ್ನು ವಿಶೇಷವಾಗಿ ಹೇಳಿ ಅದಕ್ಕೆ ಒಂದು ಅಥವಾ ಎರಡು ಕೇಸ್ ಲಾಗಳನ್ನು ನಿಮಗೆ ಹೇಳಿದರೆ ಅದರ ಮೇಲೆ ಶಾರ್ಟ್ ನೋಟ್ ಪ್ರಶ್ನೆ ಇರುವುದರಿಂದ ಅದು ಒಂದು ಫೈಂಡರ್ ಆಫ್ ಗುಡ್ಸ್ ಮೇಲೆ ಇನ್ನೊಂದು ವಿಶೇಷವಾದ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.